ಮೊದಲಿಗೆ ಹೆಡ್ಲೈನ್ಸ್. ಗಣರಾಜ್ಯೋತ್ಸವ ಧ್ವಜಾರೋಹಣ. ಉದ್ಯೋಗ ಖಾತ್ರಿ ಕಾಯ್ದೆ ರದ್ದುಗೊಳಿಸಿದ್ದು ಗಣತಂತ್ರ ವಿರೋಧಿ ನಡೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಜಿಲ್ಲೆಯಲ್ಲಿ ಅಣುಸ್ಥಾವರ ಪ್ರಾರಂಭಿಸಲು ಸಹಮತವಿಲ್ಲ. ಅಪೌಷ್ಟಿಕತೆ ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಿಸಲು ಸ್ವಯಂ ಸೇವಾ ಸಂಸ್ಥೆಯೊಂದಿಗೆ ಯೋಜನೆ. ಶರಣಪ್ರಕಾಶ್ ಪಾಟೀಲ್. ನಗರದ ವಿವಿಧೆಡೆ ಗಣರಾಜ್ಯೋತ್ಸವದ ಧ್ವಜಾರೋಹಣ, ಗಣತಂತ್ರಗಳ ಗುಣಗಾನ. ತುಂಗಭದ್ರಾ ಹಂಗಾಮಿ ನೌಕರರಿಂದ ಪ್ರತಿಭಟನೆ, ಬಂಧನ ಬಿಡುಗಡೆ. ಎಕ್ಲಸ್ಪೂರಿನಲ್ಲಿ ಶಾಲಾ ಕೋಣೆ ಪ್ರಯೋಗಾಲಯಗಳ ಉದ್ಘಾಟನೆ. ವಿದ್ಯಾರ್ಥಿಗಳು ಸದುಪಯೋಗ ಪಡೆಯಿರಿ. ಡಾಕ್ಟರ್ ಶಿವರಾಜ್ ಪಾಟೀಲ್. ಫೆಬ್ರವರಿ 5ರಿಂದ 3 ದಿನ ರಾಯಚೂರು ಜಿಲ್ಲಾ ಉತ್ಸವ. ಬಸ್ ಊಟದ ವ್ಯವಸ್ಥೆ ಮಾಡಿ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಮದ್ಯ ಮಾರಾಟ ನಿಷೇಧಿಸಲು ಆಗ್ರಹಿಸಿ ಕಪ್ಪು ಪಟ್ಟಿ ಧರಿಸಿ ಮಹಿಳೆಯರ ಪ್ರತಿಭಟನೆ. ನಿವೇಶನ ರಹಿತ ವಸತಿ ಒದಗಿಸಲು ಒತ್ತಾಯಿಸಿ ಮನವಿ. ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸಿ ಬೆಳೆಸುವುದು ಕೇಂದ್ರ ಜವಾಬ್ದಾರಿ. ಕಾರ್ಮಿಕರ ಸ್ವಾಭಿಮಾನ ದುಡಿಯುವ ಹಕ್ಕು ಕಸಿದುಕೊಳ್ಳುತ್ತಿದ್ದು, ರಾಜ್ಯದೊಂದಿಗೆ ಚರ್ಚಿಸಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ರದ್ದುಗೊಳಿಸುವುದು ಗಣತಂತ್ರ ವಿರೋಧಿಯಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರಿದ್ದು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಯುಪಿಎ ಸರ್ಕಾರ ಜಾರಿಗೊಳಿಸಿದ್ದ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ರಾಜ್ಯಗಳ ಸಹಮತಿ ಇಲ್ಲದೆ ರದ್ದುಗೊಳಿಸಲಾಗಿದೆ. ಸಂವಿಧಾನಕ್ಕಿಂತ ಯಾರು ದೊಡ್ಡವರಲ್ಲ. ದೇಶಭಕ್ತಿ ಮಾತಿನಲ್ಲಿ ಇದ್ದರೆ ನಿಸ್ವಾರ್ಥ ನಿಷ್ಪಕ್ಷಪಾತವಾಗಿ ಇರಬೇಕೆಂದರು. ಸಮಾನತೆ ಸದಾಶಯದಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರೂಪಿಸಿರುವ ದೇಶದ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿ ತಳಪಾಳವಾಗಿರಬೇಕು. ಸರ್ವಸಮ್ಮತಿಯಿಂದ ಅಂಗೀಕಾರಗೊಂಡ ನಂತರ ದೇಶದಲ್ಲಿ ಸಂವಿಧಾನ ಜಾರಿಗೊಂಡಿದೆ. ದೇಶದ ಸಾಕಷ್ಟು ಪ್ರಗತಿಯತ್ತ ಹೆಜ್ಜೆ ಇಟ್ಟಿದೆ. ಯಾವುದೇ ಒಂದು ಪಕ್ಷ ಸಂಘಟನೆ ಸಂವಿಧಾನ ವಿರುದ್ಧ ದಿಕ್ಕಿನಲ್ಲಿ ನಡೆಯಲು ಅವಕಾಶವಿಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಸಹಭಾಗಿತ್ವ ಇಲ್ಲದೆ ಸಮೃದ್ಧಿ ನಿರ್ಲಕ್ಷ್ಯಲಾಗದು ಎಂದರು. ಕಲ್ಯಾಣ ಕರ್ನಾಟಕ ಭಾಗದ ಅಸಮತೋಲನ ನಿವಾರಣೆ 371(j) ಜಾರಿಗೊಳಿಸಿದ್ದು ಮಲ್ಲಿಕಾರ್ಜುನ ಖರ್ಗೆಯವರು ಕೊಡುಗೆ ಅಪಾರವಾಗಿದೆ. ಯುಪಿಎ ಸರ್ಕಾರ ಜಾರಿಗೊಳಿಸಿರುವ 371(j) ಕಾಯ್ದೆ ಅನುಷ್ಠಾನಗೊಂಡು ದಶಕ ಕಳೆದಿದೆ. ಈ ಭಾಗದ 1 ಲಕ್ಷ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆತಿದೆ. 10,000 ವಿದ್ಯಾರ್ಥಿಗಳು ವೈದ್ಯರಾಗಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ಇಂಜಿನಿಯರ್ಗಳಾಗಿ ಹೊರಹೊಮ್ಮಿದ್ದಾರೆ. ಇಲ್ಲಿಯವರೆಗೂ 18,000 ಕೋಟಿ ಅನುದಾನ ಕೆಕೆಆರ್ಡಿಬಿ ಬಂದಿದೆ. 5 ಗ್ಯಾರಂಟಿ ಯೋಜನೆಗಳ ಮೂಲಕ 1 ಲಕ್ಷ ರೂಪಾಯಿ 20,000 ಕುಟುಂಬಗಳಿಗೆ ನೇರವಾಗಿ ಯೋಜನೆಗಳನ್ನು ತಲುಪಿಸುವ ಮೂಲಕ ನುಡಿದಂತೆ ನಡೆದಿದ್ದೇವೆ ಎಂದರು. ಜನಸ್ನೇಹಿ ಆಡಳಿತ ನೀಡಲು ಅನೇಕ ಅಭಿವೃದ್ಧಿ ಪರವಾದ ಯೋಜನೆಗಳು ಜಾರಿಗೊಂಡಿವೆ. ವಿಮಾನ ನಿಲ್ದಾಣ ಕಾಮಗಾರಿ ಪ್ರಗತಿಯಲ್ಲಿದ್ದು ಏಮ್ಸ್ ಸ್ಥಾಪನೆಗೆ ಕೇಂದ್ರದ ಮೇಲೆ ಒತ್ತಡ ಹಾಕಲಾಗಿದೆ. ಸಮತೋಲನ ಮುಖ ಅಭಿವೃದ್ಧಿ ದೃಷ್ಟಿಯಿಂದ ಕೈಗೊಂಡಿರುವ ಕಾರ್ಯಕ್ರಮಗಳು ಜನರಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುತ್ತಿದೆ. ಸಾರ್ವಜನಿಕರು ಸರ್ಕಾರದೊಂದಿಗೆ ಸಹಕರಿಸುವ ಮೂಲಕ ಯಶಸ್ವಿಗೊಳಿಸಬೇಕು. ಆ ಮೂಲಕ ಗಣತಂತ್ರವನ್ನು ಸರ್ಕಾರಗೊಳಿಸಬೇಕೆಂದರು. ವಿವಿಧ ತಂಡಗಳಿಂದ ಆಕರ್ಷಣಾ ಪಂಥ ಸಂಚಲನ ನಡೆಯಿತು. ಉಸ್ತುವಾರಿ ಸಚಿವರು ಗೌರವ ವಂದನೆ ಸ್ವೀಕರಿಸಿದರು. ವಿವಿಧ ಶಾಲಾ ಮಕ್ಕಳಿಂದ ಸಾಮೂಹಿಕ ನೃತ್ಯ ಹಾಗೂ ಮನವಿ ತಾಲೂಕಿನ ಬಲ್ಲಟ್ಟಿಗಿ ಶರಣಬಸವೇಶ್ವರ ಶಾಲಾ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಮಲ್ಲಕಂಬ ಜನ ಮೆಚ್ಚುಗೆ ಕಾರಣವಾಯಿತು. ನಗರದ ವಿವಿಧ ಶಾಲಾ ಮಕ್ಕಳು ಸಾಮೂಹಿಕ ನೃತ್ಯ ಪ್ರದರ್ಶಿಸಿದರು. ಸ್ವಾತಂತ್ರ್ಯ ದೊರಕಿಸಿಕೊಡಲು ಕಾರಣಕರ್ತರಾಗಿರ್ತಕ್ಕಂತಹ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಮಾನ್ಯ ಸಚಿವರಿಂದ ಹಾಗೂ ಎಲ್ಲ ಗಣ್ಯಮಾನದಿಂದ ಪುಷ್ಪ ನಮನ. ಸನ್ಮಾನ್ಯ ಸಚಿವರಲ್ಲಿ ಒಪ್ಪಿಸಲು ಪರೇಡ್ ಕಮಾಂಡರ್ ಅವರಾದ ಶ್ರೀ ರಂಗನಾಥ್ ಕೋಟಿ RPID ಶ್ರೀ ವೆಂಕಟೇಶ್ ಎ ರಂಗನಾಥ ಕೋಟಿ RPIDR ಘಟಕ ರಾಯಚೂರು ಇವರ ಸಂಚಲನದಲ್ಲಿ ರಾಯಚೂರು DAR ತಂಡ ಶ್ರೀ ಶ್ರೀಕಾಂತ್ RSI DAR ರಾಯಚೂರು ಇವರ ನಾಯಕತ್ವದಲ್ಲಿ. ಎರಡನೇದಾಗಿ ದರ್ಜೆ ಮಹಿಳಾ ಕಾಲೇಜು ರಾಯಚೂರು NSS ತಂಡ ಕುಮಾರಿ ಈಶ್ವರಿ ಇವರ ನಾಯಕತ್ವದಲ್ಲಿ. ಕುಮಾರಿ ಭಾಗ್ಯಶ್ರೀ ಇವರ ನೇತೃತ್ವ. ಅಗ್ನಿಶಾಮಕ ಠಾಣೆ ಶ್ರೀ ರಾಜು ನರಸಪ್ಪ ಠಾಣಾಧಿಕಾರಿಗಳು ಇವರ ನಾಯಕತ್ವದಲ್ಲಿ. ಕುಮಾರಿ ಸುಷ್ಮಿತಾ ಇವರ ನಾಯಕತ್ವದಲ್ಲಿ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸರ್ಕಾರಿ ಪ್ರೌಢಶಾಲೆ ಗದಗಪೇಟ್ ಭಾರತ್ ಸೇವಾ ದಳ ಕುಮಾರಿ ಅಮೃತ ಇವರ ನಾಯಕತ್ವದಲ್ಲಿ. ಜಿಲ್ಲಾ ಯುವಜನ ಸೇವೆ ಸೇಂಟ್ ಮೇರೀಸ್ ಕಾನ್ವೆಂಟ್ ಗೈಡ್ಸ್ ಕುಮಾರಿ ಜೋಗೂರ್. ಕೆಇಬಿ ಪ್ರೌಢಶಾಲೆ
ಪ್ರೌಢಶಾಲೆ ಭಾರತ್ ಸೇವಾದಳ ಕುಮಾರಿ ಫೌಜಿಯಾ ನಾಜ್ ಇವರ ನಾಯಕತ್ವದಲ್ಲಿ ನವಚೇತನ ಪ್ರೌಢಶಾಲೆ ಗುರುಕುಲ ಶಾಲೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಕುಮಾರ್ ಉದಯ್ ಇವರ ನಾಯಕತ್ವದಲ್ಲಿ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಅರಣ್ಯ ಇಲಾಖೆ ಶ್ರೀ ಹನುಮಂತು ಪಿ ಇವರ ನಾಯಕತ್ವದಲ್ಲಿ ನೇತೃತ್ವದಲ್ಲಿ ಸಿವಿಲ್ ಪೊಲೀಸ್ ತಂಡ ನೇತೃತ್ವದಲ್ಲಿ ಉಪಸ್ಥಿತಕ್ಕಂಥ ರಾಯಚೂರು ನಗರದ ಎಲ್ಲ ಆತ್ಮೀಯ ಬಂಧುಗಳೇ, ಸ್ವತಂತ್ರ ಭಾರತದ ಎರಡು ಬಹಳ ದೊಡ್ಡ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ. 15ನೇ ಆಗಸ್ಟ್ ಮತ್ತೆ 26ನೇ ಜನವರಿ. ಇವೆರಡು ದಿವಸಕ್ಕೆ ನಾವು ಬಹಳ ಮಹತ್ವವನ್ನು ಕೊಡ್ತೀವಿ ನಮ್ಮ ದೇಶದಲ್ಲಿ. ಯಾಕೆ ಅಂತಂದರೆ 15ನೇ ಆಗಸ್ಟು ನಮಗೆ ಸ್ವಾತಂತ್ರ್ಯವನ್ನು ಸಿಕ್ತು. 26ನೇ ತಾರೀಕು ಜನವರಿಯಂದು ನಮಗೆ ನಮ್ಮ ಸಂವಿಧಾನವನ್ನು ನಮಗೆ ಅರ್ಪಿಸಿಕೊಂಡು ನಾವು ಒಂದು ಗಣತಂತ್ರದ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ. ಸ್ವಾತಂತ್ರ್ಯ ಪೂರ್ವದ ಇತಿಹಾಸದಲ್ಲಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು, ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸೋದ್ರಲ್ಲಿ ಅನೇಕ ಜನ ತಮ್ಮ ಪ್ರಾಣ ಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ರು. ಆ ಸ್ವಾತಂತ್ರ್ಯ ಹೋರಾಟದ ಬಹಳ ವಿಭಿನ್ನವಾಗಿರ್ತಕ್ಕಂಥ ಒಂದು ಹೋರಾಟ ಅದು. ಯಾಕಂದ್ರೆ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟ ಯಾಕಾಗ್ತದೆ ಅಂತಂದ್ರೆ ಅದು ಸತ್ಯ ಮತ್ತು ಅಹಿಂಸದ ಮಾರ್ಗದ ಮೇಲೆ ಪಡೆದಿರ್ತಕ್ಕಂಥ ಆ ಸ್ವಾತಂತ್ರ್ಯದ ಹೋರಾಟ ಇಡೀ ವಿಶ್ವಕ್ಕೇನೆ ಮಾದರಿ. ಸತ್ಯ ಅಹಿಂಸದ ಮಾರ್ಗದ ಮೇಲೆ ನಾವು ನಮ್ಮ ಸ್ವಾತಂತ್ರ್ಯವನ್ನು ಗಳಿಸಿದ್ದೀವಿ. ಸ್ವಾತಂತ್ರ್ಯದ ನಂತರ ಈ ದೇಶದ ಜನರಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ರಂಗದಲ್ಲಿ, ಆರ್ಥಿಕವಾಗಿ ಎಲ್ಲ ರಂಗದಲ್ಲಿ ಸಮಾನತೆಯನ್ನು ಸಿಗಬೇಕು ಅಂತಕ್ಕಂಥ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಸದಾಶೆಯಾಗಿ ನಮ್ಮ ದೇಶದ ಸಂವಿಧಾನವನ್ನು ಬರಿತಕ್ಕಂಥ ಜವಾಬ್ದಾರಿ ಭಾರತ ರತ್ನ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಹಿಸಲಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಅತ್ಯಂತ ಮೇಧಾವಿ, ಈ ವಿಶ್ವ ಕಂಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಉಳಿತಕ್ಕಂಥ ಒಬ್ಬ ಮೇಧಾವಿಯಾಗಿರೋದ್ರಿಂದ ನಮ್ಮ ದೇಶಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಸಂವಿಧಾನವನ್ನು ಅವರು ಬರೆದು ಕೊಟ್ಟಿದ್ದಾರೆ. ಈ ಸಂವಿಧಾನ ಇಡೀ ವಿಶ್ವಕ್ಕೇನೆ ಮಾದರಿಯಾಗಿರ್ತಕ್ಕಂಥ ಸಂವಿಧಾನ ಇದು. ಯಾಕೆ ಅಂತಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ವೈವಿಧ್ಯತೆ, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ನಮ್ಮ ದೇಶದಲ್ಲಿ ಸಾವಿರಾರು ಭಾಷೆಗಳು, ಸಾವಿರಾರು ಸಂಸ್ಕೃತಿಗಳು, ಸಾವಿರಾರು ಜೀವನ ಪದ್ಧತಿಗಳು, ಅವೆಲ್ಲವನ್ನು ಒಳಗೊಂಡು ಪ್ರತಿ ಒಬ್ಬರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಸಂವಿಧಾನದ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ನಮ್ಮ ಸಂವಿಧಾನ. ಆ ಸಂವಿಧಾನವನ್ನು ಸ್ವೀಕಾರ ಮಾಡುವಾಗ ಬಹಳ ದೊಡ್ಡ ಚರ್ಚೆ ನಡೆಯಿತು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ. ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸದಸ್ಯರು ಯಾರಾಗಿದ್ರು ಅಂತ ನಾವು ಸ್ವಲ್ಪ ನೆನಪಿಸ್ಕೊಳ್ಬೇಕು.
ಈ ದೇಶದ ಸ್ವಾತಂತ್ರ್ಯದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರ. ಈ ದೇಶದ ಉದ್ದಗಲು ಅನೇಕ ರಾಜ್ಯಗಳಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಇವತ್ತೇನು ನಿಸ್ವಾರ್ಥ ಭಾವದಿಂದ ಈ ದೇಶಕ್ಕೆ ಸತ್ಯ ಅಹಿಂಸದ ಮಾರ್ಗದ ಮೇಲೆ ಸ್ವಾತಂತ್ರ್ಯವನ್ನು ಕೊಡಿಸಿರ್ತಕ್ಕಂಥ ಆ ಸ್ವಾತಂತ್ರ್ಯ ಹೋರಾಟಗಾರರು ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಆಯ್ಕೆಯಾಗಿ ಬಂದಿದ್ರು. ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ನಮ್ಮ ಸಂವಿಧಾನ ಪ್ರತಿಯೊಂದು ಶಬ್ದವನ್ನು ಕೂಡ ಅಲ್ಲಿ ಅವಲೋಕನ ಮಾಡಲಾಯಿತು, ಬರಗಲ್ಲಿಗೆ ಹಚ್ಚಲಾಯಿತು. ಪ್ರತಿ ಶಬ್ದದ ಬಗ್ಗೆ ಅಲ್ಲಿ ಚರ್ಚೆ ಆಯಿತು. ಯಾವುದನ್ನ ನಾವು ಒಪ್ಕೊಳ್ಬೇಕು ಅಂತಕ್ಕಂಥದ್ದು ಸರ್ವಸಮ್ಮತದಿಂದ ಅಲ್ಲಿ ಅಂಗೀಕಾರ ಆಯಿತು. ಅದಕ್ಕೆ ಈ ಸಂವಿಧಾನಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ. ಈ ದೇಶಕ್ಕಾಗಿ ಸರ್ವಸ್ವವನ್ನ ತ್ಯಾಗ ಮಾಡಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರರ ಸದಾಶಯ ಅದು ನಮ್ಮ ಸಂವಿಧಾನ. ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ. ಆದ್ಮೇಲೆ ಪ್ರತಿಯೊಬ್ಬರು ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಸರ್ವಸಮ್ಮತದಿಂದ ಅದನ್ನ ಅಂಗೀಕಾರ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ದೇಶವಾಗಿದೆ. ಈ ಸಂವಿಧಾನದ ಅಡಿಯಲ್ಲಿ ಇಲ್ಲಿ ಸಾಕಷ್ಟು ಪ್ರಗತಿ ಮಾಡಿದೆವು. ಈಗ ಇದು ದಡಪಟ್ಟಿದೆ. ಹಾಗಾಗಿ ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಏನು ಒಕ್ಕೂಟದ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ರಾಜ್ಯ, ಅವು ಸ್ವಾತಂತ್ರ್ಯವನ್ನ ಇರಬೇಕು ಅಂತಕ್ಕಂತಿದ್ದಾರೆ. ಈ ಒಕ್ಕೂಟದ ವ್ಯವಸ್ಥೆ ಜನಸ್ನೇಹಿ ಆಗಿರ್ತಕ್ಕಂಥ ಆಡಳಿತ ಕೊಡಬೇಕು ಅಂತಕ್ಕಂಥದ್ದು ನಿರ್ದೇಶನವನ್ನು ನಮ್ಮ ಅಧಿಕಾರಿಗಳಿಗೆ ನಾನು ಕೊಟ್ಟಿದ್ದೀನಿ. ಹಾಗಾಗಿ ಈ ದೇಶವನ್ನು ಕಟ್ಟಬೇಕು, ಈ ದೇಶದಲ್ಲಿ ಸಮಾನತೆ ಬರಬೇಕು, ಈ ದೇಶದಲ್ಲಿ ಮೇಲು ಕೆಳಂಬ ಭಾವ ಹೋಗಬೇಕು, ಈ ದೇಶದಲ್ಲಿ ಸಂವಿಧಾನದ ಕೇಂದ್ರ ಸರ್ಕಾರದ್ದಾಗಿದೆ. ಕೇಂದ್ರ ಸರ್ಕಾರ ತರ್ತಕ್ಕಂಥ ಪ್ರತಿಯೊಂದು ಯೋಜನೆ ರಾಜ್ಯದ ಸಹಮತಿಯೊಂದಿಗೆ ತರಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಇದೆ, ಸಂವಿಧಾನದ ಸದಾಶಯ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಮನ್ರೇಗಾ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ತಳ್ಳಿ ಹಾಕಿ ಒಂದು ಹೊಸ ಕಾಯ್ದೆ ತಂದಿದೆ. ಇದರಿಂದ ನಮ್ಮ ಒಕ್ಕೂಟದ ವ್ಯವಸ್ಥೆಗೆ ಬಹಳ ದೊಡ್ಡ ಧಕ್ಕೆ ಆಗಿದೆ ಅಂತ ಬಹಳ ನೋವಿನಿಂದ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ನಮ್ಮ ಸರ್ಕಾರ UPA ಸರ್ಕಾರ ಇದ್ದಾಗ ಈ ದೇಶದಲ್ಲಿ ಬಡವರು, ಕೂಲಿ ಕಾರ್ಮಿಕರು, ಯಾರಿಗೆ ಭೂಮಿ ಇಲ್ಲ, ಅವರು ಶ್ರೀಮಂತರ ಮನೆ ಮುಂದೆ ಹೋಗಿ ಕೈ ಕಟ್ಟಿ ನಮ್ಗೆ ಕೆಲಸ ಕೊಡಿ ಅಂತ ಕೇಳಬಾರ್ದು. ಅವ್ರಿಗೆ ಸರ್ಕಾರ ಕೆಲಸ ಕೊಡ್ಬೇಕು. ಯಾರು ಕೆಲಸ ಮಾಡಬೇಕು ಅಂತಕ್ಕಂಥ ಇಚ್ಛೆ ಪಡ್ತಾರೆ, ಯಾರಿಗೆ ಭೂಮಿ ಇಲ್ಲ, ಯಾರು ಗ್ರಾಮೀಣ ಪ್ರದೇಶದಲ್ಲಿ ಬಡವರಿದ್ದಾರೆ, ಅವರಿಗೆ ರಕ್ಷಣೆ ಕೊಡಬೇಕು ಅಂತ ನಾವು ಒಂದು ಹಕ್ಕನ್ನು ಕೊಟ್ಟಿದ್ವಿ. ರೈಟ್ ಟು ವರ್ಕ್. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇದು ಉದ್ಯೋಗದ ಖಾತ್ರಿ ಆಗಿತ್ತು. ಯಾವುದೇ ವ್ಯಕ್ತಿ ಯಾವುದೇ ಗ್ರಾಮದಲ್ಲಿ ಈ ದೇಶದಲ್ಲಿ ನನಗೆ ಕೆಲಸ ಬೇಕು ಅಂತ ಅರ್ಜಿ ಹೋಗಿ ಗ್ರಾಮ ಪಂಚಾಯತಿ ಕೊಟ್ರೆ ಆ ಗ್ರಾಮ ಪಂಚಾಯತಿಯಲ್ಲಿ ಅವ್ರಿಗೆ ಕೆಲಸ ಕೊಡಬೇಕು, ಇಲ್ಲ ಅಂದ್ರೆ ನಿರುದ್ಯೋಗಿ ಭತ್ಯೆ ಕೊಡಬೇಕು ಅಂತಕ್ಕಂಥ ಕಾನೂನನ್ನು ನಾವು ಮಾಡಿದ್ವಿ. ಈ ದೇಶದ ಬಡವರಿಗೆ, ಈ ದೇಶದ ಕೂಲಿಕಾರರಿಗೆ, ಈ ದೇಶದ ಸಣ್ಣ ರೈತರಿಗೆ ಒಂದು ಸ್ವಾಭಿಮಾನದ ಹಕ್ಕನ್ನ ಕೊಟ್ಟಿದ್ವಿ ನಾವು. 20 ವರ್ಷಗಳಲ್ಲಿ ಈ ಒಂದು ಉದ್ಯೋಗ ಖಾತ್ರಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಈ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿನೇ ಆಯಿತು. ಬಹಳ ದೊಡ್ಡ ಪ್ರಮಾಣದಲ್ಲಿ ಬಡವರಿಗೆ ಅದನ್ನು ಹಕ್ಕನ್ನ ಕೊಡಿಸಿತ್ತು. ಆದ್ರೆ ಕೇಂದ್ರ ಸರ್ಕಾರ ಅದನ್ನ ತೆಗೆದು ಹಾಕಿ ಒಂದು ಹೊಸ ಕಾಯ್ದೆಯನ್ನು ತಂದಿದೆ. ಇದರಿಂದ ಇವತ್ತು ಉದ್ಯೋಗ ಖಾತ್ರಿ ಕಾನೂನಿಗೆ ಕೊಡ್ಲಿ ಪೆಟ್ಟನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಇದು ಯಾವುದೇ ರಾಜ್ಯಗಳ ಸಹಮತಿ ಇಲ್ಲದೆ ಮಾಡಿರ್ತಕ್ಕಂಥ ಒಂದು ಕಾನೂನು ಆಗಿರೋದ್ರಿಂದ ಇದು ನಮ್ಮ ಗಣತಂತ್ರದ ವಿರೋಧಿ ಆಗಿದೆ ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಹೇಳಲೇಬೇಕಾಗ್ತದೆ. ಬಹಳ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾವುದೇ ರಾಜಕೀಯ ಉದ್ದೇಶಕ್ಕಾಗಿ ಅಲ್ಲ. ನಮ್ಮ ಬಡವರಿಗೆ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಕಸ್ಕೊಳ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ನೆನಪಿಡಬೇಕು. ಹಾಗಾಗಿ ಕೇಂದ್ರ ಸರ್ಕಾರ ಇದನ್ನು ವಾಪಸ್ ತೆಗೆದುಕೊಳ್ಬೇಕು. ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾನೂನನ್ನು ಮತ್ತೆ ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ನನ್ನ ಮನವಿ ಇದೆ ಕೇಂದ್ರ ಸರ್ಕಾರಕ್ಕೆ, ನನ್ನ ಆಗ್ರಹ ಇದೆ ಕೇಂದ್ರ ಸರ್ಕಾರಕ್ಕೆ. ಯಾರು ಸಂವಿಧಾನಕ್ಕಿಂತ ದೊಡ್ಡವರಲ್ಲ ಈ ದೇಶದಲ್ಲಿ. ಯಾರು ಈ ಸಂವಿಧಾನದ ಸದಾಶಯ ಬಿಟ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ಅಂತಕ್ಕಂಥದ್ದನ್ನ ನಾವು ದೃಢಪಡಿಸಬೇಕಾಗಿದೆ. ಅದಕ್ಕಾಗಿ ಈ ಮಾತುಗಳನ್ನು ಹೇಳ್ತಾ ಇದ್ದೀವಿ. ಹಾಗಾಗಿ
ನೃತ್ಯವನ್ನ ಮಾಡಲಿದ್ದಾರೆ. ಇವರಿಗೆ श्यामला मातरम वंदे मातरम शोभा ज्योत्स्ना पुलकितयामिनी कुसुमिता कोमलशोभां वरदां मातरं वन्दे. ज्योतिर्गमय अंधकार यही प्रार्थना कर.
ವೇದಿಕೆಯಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಎ ವಸಂತ್ ಕುಮಾರ್, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್ ತಲಮರಿ, ಉಪಾಧ್ಯಕ್ಷ ಬಂದನವಾಜ್, ಜಿಲ್ಲಾಧಿಕಾರಿ ನಿತೀಶ್, ಎಸ್ಪಿ ಅರುಣಾಕ್ಷಿಗಿರಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೋಹನ್ ಪಾತ್ರ, ಎಸಿ ಡಾಕ್ಟರ್ ಅಂಪಣ್ಣ, ತಹಸೀಲ್ದಾರ್ ಸುರೇಶ್ ವರ್ಮ ಸೇರಿದಂತೆ ಅನೇಕ ಅಧಿಕಾರಿಗಳು, ಸಾರ್ವಜನಿಕರು, ರಾಜ್ಯ ಗಣ್ಯರು, ವಿವಿಧ ಶಾಲಾ ಮಕ್ಕಳು ಭಾಗಿಯಾದರು. ರಾಯಚೂರು ಶಾಖೋತ್ಪನ್ನ ಕೇಂದ್ರ ಮಾತ್ರವಲ್ಲ, ಜಿಲ್ಲೆಯಲ್ಲಿ ಎಲ್ಲಿಯೂ ಅಣುಸ್ಥಾವರ ಸ್ಥಾಪನೆಗೆ ಸಹಮತವಿಲ್ಲ. ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದು ಸೂಚಿಸಲಾಗಿದೆ ಎಂದು ಉಸ್ತುವಾರಿ ಡಾಕ್ಟರ್ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರಿದ್ದು ಮಾಧ್ಯಮಗಳೊಂದಿಗೆ ಮಾತನಾಡಿ, ಆರ್ಟಿಪಿಎಂಸಿಗೆ ಅರುಣಾಸ್ಥಳ ಅಧಿಕಾರಿಗಳು ಭೇಟಿ ನೀಡುವ ಕುರಿತು ಮಾಹಿತಿ ಇಲ್ಲ. ರಾಜ್ಯದೊಂದಿಗೆ ಯಾವುದೇ ಸಮಾಲೋಚನೆಗೂ ನಡೆಯುವುದಿಲ್ಲ. ಈ ಕುರಿತು ಮಾಹಿತಿ ಸಂಗ್ರಹಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಲಿಂಗಸೂರು ತಾಲೂಕಿನ ಅಲ್ವವಟ್ಟಿಗೆಯಲ್ಲಿ ಅಣುಸ್ಥಾವರ ಸ್ಥಾಪಿಸುವ ಕುರಿತು ಮಾಹಿತಿ ಕೇಳಿದಾಗ ಜನರ ವಿರುದ್ಧ ಇರುವುದಾಗಿ ಮಾಹಿತಿಯನ್ನು ನೀಡಲಾಗಿದೆ. ಕೇಂದ್ರ ಸರ್ಕಾರ ಅಣುಸ್ಥಾವರ ಸ್ಥಾಪಿಸುವ ಕುರಿತು ಸ್ಪಷ್ಟತೆ ಇಲ್ಲ. ಅಧಿಕಾರಿ ಭೇಟಿಯಾದ ಕುರಿತು ಮಾಹಿತಿ ಪಡೆಯಲಾಗುತ್ತದೆ ಎಂದರು. ವಿಮಾನ ನಿಲ್ದಾಣ ಕಾಮಗಾರಿ ಪ್ರಗತಿಯಲ್ಲಿದ್ದು 40 ಕೋಟಿ ರೂಪಾಯಿ ವೆಚ್ಚದ ಯಂತ್ರೋಪಕರಣ ಖರೀದಿಗೆ ಟೆಂಡರ್ ಪ್ರಕ್ರಿಯೆ ನಡೆಸಲು ಸೂಚಿಸಲಾಗಿದೆ. ಏಮ್ಸ್ ಸ್ಥಾಪನೆಗೆ ಕೇಂದ್ರದ ಮೇಲೆ ಒತ್ತಡ ಹಾಕುವ ಪ್ರಯತ್ನದ ಮುಂದುವರಿಯುತ್ತಿದೆ. ಮುಖ್ಯಮಂತ್ರಿಗಳು ಮತ್ತೊಂದು ಪತ್ರ ಬರೆದು ಆಗ್ರಹಿಸಿದ್ದಾರೆ. ಮಕ್ಕಳ ಅತ್ಯಾಧುನಿಕ ಆಸ್ಪತ್ರೆ ಸ್ಥಾಪಿಸುವ ಕುರಿತು ಪ್ರಸ್ತಾವನೆ ಇಲ್ಲ. ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗುತ್ತದೆ. ಕೇಂದ್ರ ಸರ್ಕಾರ ಸ್ಥಾಪಿಸುವ ಯಾವುದೇ ಕ್ರಮಗಳು ಸಹ ನಡೆಯುವುದಿಲ್ಲ. ಅಪೌಷ್ಟಿಕತೆ ಹಾಗೂ ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಿಸಲು ಸ್ವಯಂ ಸೇವಾ ಸಂಸ್ಥೆಯೊಂದಿಗೆ ಸೇರಿ ಯೋಜನೆ ರೂಪಿಸುವ ಉದ್ದೇಶವಾಗಿದೆ. ಶೀಘ್ರದಲ್ಲಿ ರೂಪರೇಷೆ ರೂಪಿಸಲಾಗುತ್ತದೆ ಎಂದರು. ಪ್ಯಾರಾಮೆಡಿಕಲ್ ಕಾಲೇಜ್ ಪ್ರವೇಶಕ್ಕೆ ಎಸ್ಎಲ್ಸಿ ಬದಲು ಪಿಯುಸಿ ಮಾನದಂಡವಾಗಿರುವ ಶೀಘ್ರದಲ್ಲೇ ರಾಜ್ಯದ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಿರ್ಧರಿಸಿ ಕೇಂದ್ರಕ್ಕೆ ಅಭಿಪ್ರಾಯ ರವಾನಿಸಲಾಗುತ್ತದೆ. ನಿಯಮ ಬದಲಾವಣೆ ಪೂರ್ಣದಲ್ಲಿ ರಾಜ್ಯಗಳೊಂದಿಗೆ ಸಮಾಲೋಚನೆ ನಡೆಯದೆ ನಿರ್ಧಾರವಾಗಿದೆ ಎಂದರು. ನಾರಾಯಣಪುರ ಬಳದಂಡೆ ಕಾಲುವೆ ಮುಖ್ಯ ಕಾಲುವೆ ಪೂರ್ಣಗೊಂಡಿದೆ. ಉಳಿದ ಕಾಮಗಾರಿ ಕೈಗೊಳ್ಳಬೇಕಿದ್ದು ನೀರಿನ ಲಭ್ಯತೆ ಆಧಾರದ ಮೇಲೆ ಉಳಿದ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುತ್ತದೆ. ಕೃಷ್ಣ 2ನೇ ನ್ಯಾಯಾಧೀಶಕರಣದ ತೀರ್ಪಿನ ಅನ್ವಯ ನೀರಿನ ಲಭ್ಯತೆ
ಅನುಮತಿ ಮೇರೆಗೆ ಕಾಮಗಾರಿ ಕೈಗೊಳ್ಳಬೇಕಿದೆ. ಶೀಘ್ರದಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದಾಗಿ ಹೇಳಿದರು. ದೇವದುರ್ಗ ಶಾಸಕಿ ಜಿ. ಕರಿಯಮ್ಮ ನಾಯಕ್ ಇವರು ಮನೆಗೆ ನುಗ್ಗಿರುವ ಪ್ರಕರಣವನ್ನು ನಿರ್ಲಕ್ಷಿಸಿಲ್ಲ. ಈಗಾಗಲೇ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆ ಆರೋಪಿಗಳನ್ನು ಬಂಧಿಸಲಾಗುತ್ತದೆ. ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆಗೆ ಯಾವುದೇ ಹೊಂದಾಣಿಕೆ ಬೆಂಬಲ ಇಲ್ಲ. ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಡಿಸಿ, ಎಸ್ಪಿ ಅವರಿಗೆ ಸೂಚಿಸಲಾಗಿದೆ. ಅಕ್ರಮ ತಡೆಯಲು ಕ್ರಮ ಕೈಗೊಳ್ಳಲಾಗುವುದರಿಂದ ಟೆಂಡರ್ ಆಗಿರುವ ಮರಳು ಕೇಂದ್ರಗಳಿಂದ ಕಾನೂನು ಬದ್ಧವಾಗಿ ವಿಲೇವಾರಿ ನಡೆಸುವಂತೆ ಸೂಚಿಸಲಾಗುತ್ತದೆ. ಯಾವುದೇ ಅಕ್ರಮ ಚಟುವಟಿಕೆಗಳಿಗೆ ನಾನು ಬೆಂಬಲಿಸುವುದಿಲ್ಲ, ಯಾರನ್ನೂ ರಕ್ಷಿಸುವ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಅಲ್ಲಲ್ಲ ಮತ್ತೆ ನೋಡಿ, ದಿಸ್ ಈಸ್ ದ ಚೇರ್ಮನ್ ಫಾರ್ ದಿಸ್ ಟಾಸ್ಕ್ ಫೋರ್ಸ್ ಕಮಿಟಿ. ಇಟ್ ಇಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ. ಐ ಆಮ್ ಟೆಲಿಂಗ್ ಯು ಫ್ರಾಂಕ್ಲಿ, ಏನಂದ್ರೆ ಏನೇನಿದೆ ದೇರ್ ಶುಡ್ ಬಿ ಝೀರೋ ಟಾಲರೆನ್ಸ್ ಫಾರ್ ಆಲ್ ಇಲ್ಲಿಗಲ್ ಆಕ್ಟಿವಿಟೀಸ್. ಯು ಟೇಕ್ ಆಕ್ಷನ್. ಯಾರ ಮೇಲೆ ಪೊಲೀಸ್ ಮೇಲೆ ಆಗಿದೆ ಅಂತ ಹೇಳ್ತಾ ಇದ್ರೆ ಅದಕ್ಕಂತೂ 100% ಝೀರೋ ಟಾಲರೆನ್ಸ್ ಇರಬೇಕು. ಯಾವುದೇ ಪೊಲೀಸ್ ಅಧಿಕಾರಿಗಳ ಕೈ ಮೇಲೆ ಮಾಡಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು. ದಟ್ ಶುಡ್ ಬಿ ಅನ್ ಎಕ್ಸಾಂಪಲ್ that nobody should dare do such things in future. ನಿಗ್ರಹ ಮಾಡೋದಕ್ಕೆ, ಮುಖ್ಯವಾಗಿ ಮಾಡೋದಕ್ಕಲ್ಲ. No, they are also understanding your views now. ಡೆಪ್ಟಿ ಕಮಿಷನರ್ ಮಾಹಿತಿ ಪ್ರಕಾರ ಟೆಂಡರ್ ಆಗಿದೆ. ಆಮೇಲೆ ಈಗ ಏನಂದ್ರೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಗೆ ಇಟ್ ಇಸ್ ಪೆಂಡಿಂಗ್. ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆದ್ಮೇಲೆ ಅವ್ರಿಗೆ ರಾಯಲ್ಟಿ ಇಶ್ಯೂ ಆಗುತ್ತೆ. ಮರಳು ಅಂತ ಬರ್ತದೆ ಸರ್, ಮರಳು ಈಗ ನಾವು ಈಗ ಎನಿ ಆಫ್ ದ ದಿಸ್ ಆರ್ ದ ಎಕ್ಸಿಸ್ಟಿಂಗ್ ಒನ್ಸ್, ಎಕ್ಸಿಸ್ಟಿಂಗ್ ಹಟ್ಟಿಗಳು ಮಂದಿ ಕೆಲವೊಂದು ನಿಕ್ಷೇಪಗಳಿವೆ, ಅದರಿಂದ ಬರ್ತಾ ಇರುತ್ತೆ. ಈಗ ನೋಡಿ, ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ನಿಮ್ಮ ಮುಂದೆನೂ ಸೂಚನೆ ಕೊಟ್ಟಿದ್ದೀನಿ, ಎಲ್ಲ ಮೀಟಿಂಗ್ಗಳಲ್ಲೂ ಹೇಳಿದ್ದೀನಿ. ಡೆಪ್ಟಿ ಕಮಿಷನರ್ ಅಂಡ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಕರ್ಬ್ ಎನಿ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್. ಇಟ್ ಇಸ್ ವೆರಿ ಬಹಳ ಸ್ಪಷ್ಟವಾಗಿದೆ ನಮ್ಮ ಸರ್ಕಾರದಲ್ಲೂ, ನನ್ನಲ್ಲೂ ಕೂಡ ಬಹಳ ಸ್ಪಷ್ಟವಾಗಿದೆ. ಯಾರೇ ಇರಲಿ, ಅವ್ರು ಯಾರಾದರೂ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಮಾಡ್ತಾ ಇದ್ರೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು. ಆಲ್, ನಾಟ್ ಓನ್ಲಿ ಮರಳು, ಆಲ್ ಇಲ್ಲಿಗಲ್ ಆಕ್ಟಿವಿಟೀಸ್ ಆರ್ ಟೋಲ್ಡ್, ಇನ್ಕ್ಲೂಡಿಂಗ್ ನಿಮ್ಮ ಬೆಟ್ಟಿಂಗ್, ಮಟ್ಕ, ಆಲ್ ಇಸ್ಪೇಟ್ ಆಡೋದು, ನೀವು ಎಲ್ಲನೂ ಕೂಡ ಇಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳಿ. ನಮ್ಮ ಸಂಪೂರ್ಣ ಬೆಂಬಲ ಇದೆ. ಯಾರು ಇನ್ವಾಲ್ವ್ ಇದ್ರು ಅವ್ರು ಯಾರಿಗೂ ಕೂಡ ಇದರಲ್ಲಿ ಎಕ್ಸೆಪ್ಷನ್ ಇಲ್ಲ. ದೇರ್ ಇಸ್ ಝೀರೋ ಟಾಲರೆನ್ಸ್ ಫಾರ್ ಇಲ್ಲಿಗಲ್ ಆಕ್ಟಿವಿಟೀಸ್ ಅಂತ ಬಹಳ ಸ್ಪಷ್ಟ ಇದೆ ನನ್ನ ನಿಲುವು. ಈಗಿಂದಲ್ಲ, ನನಗೆ 4 ವರ್ಷದಿಂದ ಇದನ್ನು ನೋಡಿದ್ದೀನಿ. ಬಟ್ ಐ ಡೋಂಟ್ ನೋ ಈಸಿ ಅಪ್ರೋಪ್ರಿಯೇಟ್ ಆಕ್ಷನ್ ಕೊಡುತ್ತೆ. ಸರ್, ಭಾಷಣಗಳಲ್ಲಿ ಹೇಳ್ತೀರಿ ಪಾರದರ್ಶಕ ಆಡಳಿತ ಕೊಡ್ತೀವಿ ಅಂತ ಹೇಳಿ, ಬಟ್ ಏನು ಅಧಿಕಾರಿಗಳ ಮೇಲೆ ಹಿಡಿತಾ ಇಲ್ಲ, ಏನಿಲ್ಲ ಸರ್. ಯಾವ ಅಧಿಕಾರಿ ಮೇಲೆ? ಶಾಸಕರಿಗೆ ಧಮಕಿ ಹಾಕ್ತಾರಂದ್ರೆ ಈಗ ಶಾಸಕರ ಮೇಲೆ ಧಮಕಿ ಹಾಕಿದ್ರ ಬಗ್ಗೆ ನಾನು ಈಗಾಗಲೇ ನಿಮ್ಮ ಎದುರೇ SP ಹೇಳಿದ್ದೀನಿ. ಅದು ರಿಲೇಟೆಡ್ ಸರ್. ಇನ್ನೊಂದೇನು ಸರ್ ಅದು ರಿಲೇಟೆಡ್ ಅಂದ್ರೆ, ಈಗ ನೋಡಿ ಸರ್, ಮರಳು ವ್ಯಕ್ತಿ ಮೇಲೆ ಹೆಸರು ಹೇಳಿದ್ದಾರೆ. ಬಹುಶಃ ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ ಒಬ್ಬ MLA ಸರ್, ಒಬ್ಬ MLAಗೆ ಸರ್ ಭಾಷಣಗಳಲ್ಲಿ ಹೇಳ್ತೇನೆ ಪಾರದರ್ಶಕ ಆಡಳಿತ ಕೊಡ್ತೀವಿ ಅಂತ ಹೇಳಿದ್ದು. ಅಲ್ಲ, ಥ್ರೆಟ್ ಕೊಟ್ಟರೆ ಸರ್, ಧಮಕಿ ಹಾಕಿದ್ದಾರೆ ಸರ್. ಗೊತ್ತಿದೆ, ಅದ್ರ ಬಗ್ಗೆ FIR ಆಗಿದೆ. ಅದ್ರ ಬಗ್ಗೆ ಅವರು ಯಾರು ಅರೆಸ್ಟ್ ಮಾಡಿಲ್ಲ ಸರ್, ಯಾರು ಅರೆಸ್ಟ್ ಮಾಡಿಲ್ಲ. ಅಂದ್ರೆ ಯಾರು ಧಮಕಿ ಕೊಡ್ತಾರ ಅವ್ರ ಮನೆಗೆ ಹೋಗಿ ಅಲ್ಲ ನೋಡಿ, ಅವರು ಧಮಕಿ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ದೂರು ಕೊಟ್ಟಿದ್ದಾರೆ. ಅವರು FIR ಆಗಿದೆಯಾ? FIR ಆದ್ಮೇಲೆ ಅದ್ರ ಇನ್ವೆಸ್ಟಿಗೇಷನ್ ಈಗ ಬೇಗ ಮಾಡಿದ್ರು. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಪರಿಶೀಲನೆಯಲ್ಲಿ ಇರ್ತದೆ. ಯಾಕಂದ್ರೆ ಒಂದ್ ಸಾರಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಸರ್ಕಾರದ ನಿಲುವಾದ ಮೇಲೆ ಸಂಬಂಧಪಟ್ಟ ಇಲಾಖೆಗಳು ಅದಕ್ಕೆ ಒಂದು ರೂಪರೇಷೆಯನ್ನು ಮಾಡ್ತಾರೆ. ಯಾವ ರೀತಿ ಒಬ್ಬರು ಇದ್ದಾರೆ ಅಂತ ನಮ್ಮ ಜಿಲ್ಲೆಯವರು. ಅದ್ರ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಅವ್ರದ್ದು ಏನ್ ಪ್ರಪೋಸಲ್ ಇದೆ ತಗೊಂಡು ಸರ್ಕಾರ ಕಳಿಸಿ. ಇಲ್ಲ, ಅದ್ರದ್ದು ಒಂದು ಪ್ರಪೋಸಲ್ ಬಂದಿದೆ. ಅದಕ್ಕೆ ಅದು ಗವರ್ಮೆಂಟಿಗೆ ಸಲ್ಲಿಸ್ತಾ ಇದೆ. ಡೆಪ್ಟಿ ಕಮಿಷನರ್ ಗವರ್ಮೆಂಟ್ ಸಲ್ಲಿಸ್ತಾರೆ. ಅಲ್ಲಲ್ಲ, ಅದು ಮಾಡ್ತೀವಿ. ಈಗ ಬಿಫೋರ್ ಸುಮಿತ್
ಈಗ ಬಿಫೋರ್ ಅವರ್ ಉತ್ಸವ ವಿ ಕ್ಯಾನ್ ಡೂ ಆಲ್ ದ ಪಾಟೋಲ್ ಫಿಲ್ಲಿಂಗ್ ಶುಡ್ ಬಿ ಡನ್. ಕೇಂದ್ರ ನಮ್ಮ ರಾಜ್ಯ ಸರ್ಕಾರ ಸಪರೇಟು, ಕೇಂದ್ರ ಸರ್ಕಾರ ಅತಿವೃಷ್ಟಿ ಪರಿಹಾರ ಸರ್ ಎಲ್ಲ ಬಿಡುಗಡೆ ಆಗಿದೆ. ಇಲ್ಲ NRPC ಒಂದು ಮೀಟಿಂಗ್ ಅನ್ನ ಇಟ್ಕೊಳ್ತೀವಿ ಸರ್. ಅತಿವೃಷ್ಟಿ ಪರಿಹಾರ ಒಂದೇ ಸಾರಿ ಬಿಡುಗಡೆ ಮಾಡಿಗಳಿಗೆ ಬಿಲ್ಗಳು ಬಾಕಿ ಇರುತ್ತೆ. ಇಲ್ಲ ಆಲ್ಮೋಸ್ಟ್ ಎಲ್ಲಾ ಕಾರ್ಯಗಳು ಟೆಂಡರ್ ಆಗಿದೆ. 31 ಡಿಸ್ಟ್ರಿಬ್ಯೂಟರ್ ಇಲ್ಲ 31 ಡಿಸ್ಟ್ರಿಬ್ಯೂಟರ್ ಗೋಳಂದೊಡ್ಡಿ ಅಂತ ನೀರಾವರಿಗೆ ಒಂದು ಮಾತ್ರ ಬಾಕಿ ಅದ, ಅದನ್ನ ಕರಿತಾ ಇದ್ದಾರೆ ಒಂದು. ಆಮೇಲೆ ಈಗಾಗಲೇ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನ್ ಲ್ಯಾಂಡ್ ಕಾಂಪನ್ಸೇಷನ್ ಏನಿತ್ತಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಈಗಾಗಲೇ 40 ಲಕ್ಷ ನೀರಾವರಿಗೆ 30 ಲಕ್ಷ ಅಲ್ಲಿ ಟ್ರಿಬ್ಯುನಲ್ ಇದಾದ್ಮೇಲೆ ಇದಾಗಿಲ್ಲ. ಆಲಮಟ್ಟೆ ಡ್ಯಾಮ್ ಅನ್ನ ಗೇಟ್ಗಳನ್ನ ಹೆಚ್ಚಿಸಿದ ನಂತರ ನಮಗೆ ವಾಟರ್ ಅಲೋಕೇಶನ್ ಅದಕ್ಕಾಗಿ ಈಗ ಮೊನ್ನೆ 10,000 ಕೋಟಿ ಸುಮಾರು 7,000 ಕೋಟಿ ಬಂದಿದೆ. ನೀವು ರಾಯಚೂರು ಒಂದು ಇದಕ್ಕೆ ಹಾಕಿದ್ರು, PL ಇದು ಕಳಿಸಿದ್ರು ವಾಟರ್ ಬೋರ್ಡ್ಗೆ. ಅದನ್ನ ಅವ್ರಿಗೆ ಈಗ ಬೇರೆ ಕಡೆ ಅಲೋಕೇಶನ್ ಒಪ್ಪಿದಾರಂತ, ಈಗ ಆದಷ್ಟು ಜಲ್ದಿ ಕ್ಲಿಯರ್ ಅಂತ. ಟೆಂಡರ್ ಆಗಿ ಅಡಿಗಲ್ ಆಗಿದೆ ಅಲ್ಲಿ. ಅದಲ್ಲ, ಅದೇನಾಗಿದೆ ನಮ್ಮ ಈಗ ನಾನು ಏನಾಗಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ನಮೂದಿಸಿದ್ದಾರೆ ಹೇಗೆ ನಮ್ಮ ಪಾರ್ಲಿಮೆಂಟ್ಗಳು, ಹೇಗೆ ನಮ್ಮ ವಿಧಾನಸಭೆಗಳು ನಡವಳಿಕೆ ಇರಬೇಕು ಅಂತಕ್ಕಂಥದ್ದು ನಮ್ಮ ಸಂಪ್ರದಾಯ ಇದು. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ನಾವು ಇರ್ತೀವಿ, ನಾಳೆ ನಾವಿರಲ್ಲ. ನಾವು ಯಾರು ಶಾಶ್ವತ ಅಲ್ಲ, ಆದರೆ ವ್ಯವಸ್ಥೆ ಶಾಶ್ವತವಾಗಿರ್ತದೆ. ಇವತ್ತು ನಮ್ಮ ಪಕ್ಷ ಅಧಿಕಾರದಲ್ಲಿ ಇರ್ಬೋದು, ನಾಳೆ ಬೇರೆ ಪಕ್ಷದವ್ರ ಅಧಿಕಾರದಲ್ಲಿ ಬರ್ಬೋದು. ಅದು ಶಾಶ್ವತ ಯಾರು ಇರಲ್ಲ, ಆದರೆ ಆ ವ್ಯವಸ್ಥೆ ಶಾಶ್ವತವಾಗಿರ್ತದೆ. ಇದು ಯಾಕೆ ಈ ರೀತಿ ವ್ಯವಸ್ಥೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ರು ಅಂದರೆ ಇದು ಕಂಟಿನ್ಯೂಟಿ ಇರಬೇಕು ಮತ್ತು ಸಂಪ್ರದಾಯವನ್ನು ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸು ದೇ ಶುಡ್ ಅಪ್ಹೋಲ್ಡ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಪ್ರೊಸೀಜರ್ಸ್ ಅಂತ. ಅದಕ್ಕೆ ಯಾವುದೇ ಹೊಸ ವರ್ಷದ ಒಂದು ಅಧಿವೇಶನ ಕರೆದಾಗ ಅದು ಗವರ್ನರ್ ಅಡ್ರೆಸ್ ಮಾಡಬೇಕು ಅಂತಕ್ಕಂಥದ್ದು. ಗವರ್ನರ್ ಏನು, ಗವರ್ನರ್ ವಿಲ್ ನಾಟ್ ಟೆಲ್ ಹಿಸ್ ಓನ್ ಥಿಂಗ್ಸ್ ಆರ್ ಹಿಸ್ ಓನ್ ವ್ಯೂಸ್, he should tell the views of the government. That is very absolutely clear in the constitution. ಏನಂದ್ರೆ governor should come and read out the priorities of the government ಅಂತ ಹೇಳಿ ನಾವು ಒಂದು ಡಾಕ್ಯುಮೆಂಟ್ ರೆಡಿ ಮಾಡಿ ಅವ್ರಿಗೆ ಕೊಟ್ಟಿದ್ವಿ. ಅದು ಏನೋ ಕಾರಣಕ್ಕೆ ಅವರು ಅದನ್ನ ಸಂಪೂರ್ಣವಾಗಿ ಓದಲಿಲ್ಲ, ಆದರೆ ಮಂಡನೆಯನ್ನ ಮಾಡಿದ್ರು. ಹಿಂದೆ ಈ ರೀತಿ ಸಂಪ್ರದಾಯಗಳಾಗಿವೆ, ಹಿಂದೆ ಬೇರೆ ಗವರ್ನರ್ ಕೂಡ ಆಗಿರ್ಬೋದು, ನಾನು ಅದಕ್ಕೆ ಅಲ್ಲಗಳೆಯಕ್ಕೆ ಹೋಗೋದಿಲ್ಲ. ಆದರೆ ಓದಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ಭಾವನೆ. ಯಾವುದೇ ಗವರ್ನರ್ ಇರಲಿ, ಅಲ್ಲಿ ಹೋದಾಗ ಅವರು ಸರ್ಕಾರದ ಸದಾಶಯಗಳನ್ನು ಓದಬೇಕಾದ ಏನೇ ಇರಲಿ. ಸರ್ಕಾರ ಇವತ್ತು ಜನರ ಒಂದು ಮ್ಯಾಂಡೇಟಿಂದ ಬಂದಿರತಕ್ಕಂಥ ಸರ್ಕಾರ ಇದು ಯಾವುದೇ ಒಂದು ಪಕ್ಷದ ಆಲೋಚನೆಗಳಲ್ಲ ಇದು. ಅಂದರೆ ಜನ ಓಟ್ ಹಾಕಿ ನಮಗೆ ಮೆಜಾರಿಟಿ ಕೊಟ್ಟಿದ್ರಿಂದ ಅದು ಇಟ್ ಇಸ್ ಅನ್ ಅಡಿಕ್ವೆ, ಅಂದರೆ ಇದು ಅಥೆಂಟಿಕ್ ಗೌರ್ಮೆಂಟ್. ಆ ಗೌರ್ಮೆಂಟಿನ ಏನು ಸದಾಶಯಗಳಿರ್ತವೆ ಅದನ್ನು ಓದ್ತಕ್ಕಂಥದ್ದು ಗವರ್ನರ್ಗಳ ಕರ್ತವ್ಯ. ವಾಟ್ ಎವರ್ ಇಟ್ ಮೈಟ್ ಬಿ, ಹೌ ಎವರ್ ಬಿಟರ್ ಇಟ್ ಮೈಟ್ ಫೀಲ್ ಟು ಸಮ್ ಪೀಪಲ್, ಬಟ್ ಇಟ್ ಹ್ಯಾಸ್ ಟು ಬಿ ಟೋಲ್ಡ್ ಇನ್ ಅಸೆಂಬ್ಲಿ. ಅದು ನನ್ನ ಒಂದು ಅನಿಸಿಕೆ. ಹಾಗಾಗಿ ಅದನ್ನು ಅವರು ಪೂರ್ತಿ ಓದಿಲ್ಲ, ಅದನ್ನು ಮಂಡನೆಯನ್ನು ಮಾಡಿದರು. ಅದಾದಮೇಲೆ ಏನು ಅವರು ಅದು ನಮ್ಮ ಪದ್ಧತಿ ಏನಿದೆ ಅಂದರೆ ನ್ಯಾಷನಲ್ ಅಂತಮ್ ಆಗಬೇಕು. ನ್ಯಾಷನಲ್ ಅಂತಮ್ ಆಗೋಕ್ಕಿಂತ ಮುಂಚೆ ಹೋಗಿದ್ರಿಂದ ಕೆಲವು MLAsಗಳು ಬೇಸರ ಪಡ್ಕೊಂಡು ನೀವು ಈ ರೀತಿ ಹೋಗ್ಬಾರ್ದು, ಅಟ್ಲೀಸ್ಟ್ ನ್ಯಾಷನಲ್ ಅಂತಮನ್ನು ಮಾಡಿ ಹೋಗಿ ಅಂತ ಹೇಳೋಕ್ಕೆ ಅವ್ರು ಹೋಗಿದ್ರು. ಅದಕ್ಕೆ ಒಂದು ಗೊಂದಲ ಸೃಷ್ಟಿ ಆಯಿತು ಅಷ್ಟೇ. ನನಗೆ ಗೊತ್ತಿರೋದು ಇಷ್ಟು. ಅದಕ್ಕೆ ಅಪೋಸಿಷನ್ ಅವರು ಇದೇ ಒಂದು ದೊಡ್ಡ ಇದನ್ನು ಮಾಡಿ ಸದನ ನಡೆದ ಹಾಗೆ ಇವತ್ತು ಮಾಡ್ತಾ ಇದ್ದಾರೆ, ಜನರು ಗಮನಿಸ್ತಾ ಇದ್ದಾರೆ ಇದೆಲ್ಲ. ಹಾಗಾಗಿ ಇಷ್ಟೇ ಹೇಳ್ಬೋದು. ಇದ್ದಾಗ ನಾನು ಗಮನಕ್ಕೆ ತಂದ್ರೆ ಇದು. ಹಾಗಾಗಿ ಇವತ್ತು 2-3 ದಿವಸ ನಾವು ಹಾಲಿಡೇಸ್ ಇರೋದ್ರಿಂದ ನಾವು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ವಿ, ಆಮೇಲೆ ಇವತ್ತು ರಾಯಚೂರಿಗೆ ಬಂದಿದ್ದೀವಿ. ನಾಳೆ ನಾನು ಹೋಗ್ತಾ ಇದ್ದೀನಿ, ಹೋದ್ಮೇಲೆ ಮೀಟಿಂಗ್ ಕರೆದು ಅದ್ರ ಬಗ್ಗೆ ಒಂದು ನಿಲುವನ್ನು ಅಂತ ಆದ್ಮೇಲೆ ತಗೋಬೇಕು ಅಂತ ಏನು ಹೇಳಿದ್ದಾರೆ. ಖಂಡಿತವಾಗಿ ಇದರಿಂದ ಬಹಳ ದೊಡ್ಡ
ಒಂದು ಪರಿಣಾಮ ಆಗ್ತದೆ. ಯಾಕಂದ್ರೆ ಇವತ್ತು ನಾಳೆ ಹೆಂಗಿದೆ ಟ್ರೆಂಡ್ ಅಂದ್ರೆ PUC ಆದ್ಮೇಲೆ ನಾವು ಇಂಜಿನಿಯರಿಂಗ್ ಹೋಗ್ಬೇಕು ಅನ್ಕೊಳ್ತಾರೆ ಜನ. ಹಾಗಾಗಿ ಇದರಿಂದ ತೊಂದರೆ ಆಗ್ತದೆ. ಇದ್ರ ಬಗ್ಗೆ ನಮಗೆ ರಾಜ್ಯಕ್ಕೆ ಸಮಾಲೋಚನೆ ಮಾಡಿಲ್ಲ. ದಿಸ್ ಮಚ್ ಐ ಕ್ಯಾನ್ ಸೇ. ಕೇಂದ್ರ ಸರ್ಕಾರ ಯಾವುದೇ ನಿಯಮ ಬದಲಾವಣೆ ಮಾಡಬೇಕು ಅಂದ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಯಾವುದು ಪ್ಯಾರಾಮೆಡಿಕಲ್ ಕೋರ್ಸಸ್ ಇದಾವೆಲ್ಲ ಗೊತ್ತಿಲ್ಲ, ಅದು ರಾಜ್ಯ ಸರ್ಕಾರದ ಅಡಿಯಲ್ಲಿ ಇರ್ತಾವ. ಹಾಗಿದ್ದಾಗ ಅದು ನಮ್ಮ ಏನಾದರೂ ನಿಯಮದಲ್ಲಿ ಈ ಬದಲಾವಣೆ ಮಾಡಬೇಕು ಅಂದ್ರೆ ದೇ ಶುಡ್ ಟೇಕ್ ಅವರ್ ಒಪಿನಿಯನ್, ಬಟ್ ದೇ ಆರ್ ನಾಟ್ ಟೇಕನ್ ಅವರ್ ಒಪಿನಿಯನ್. ಇದ್ರ ಬಗ್ಗೆ ನಾನು ಅಧಿಕಾರಿಗಳ ಸಭೆ ಕರಿತೀನಿ. ಯಾಕಂದ್ರೆ ಸೆಷನ್ ಟೈಮಲ್ಲಿ ಅಧಿಕಾರಿಗಳ ಸಭೆ ಕರೆದು ಇದು ಸಾಧಕ ಬಾಧಕಗಳ ಬಗ್ಗೆ ಆಲೋಚನೆ ಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಪತ್ರವನ್ನು ಬರೀತೀವಿ. ಈಚಿನ ದಿನ ಮೊನ್ನೆ ಗೊತ್ತಾಗಿದೆ. ಇದ್ರ ಬಗ್ಗೆ ನಾನು ಇನ್ನೂ ಚರ್ಚೆ ಮಾಡಬೇಕು. ವಿಶ್ವವಿದ್ಯಾಲಯಗಳು ಇವೆಲ್ಲ ಸ್ವತಂತ್ರವಾಗಿರ್ತಕ್ಕಂಥ ಸಂಸ್ಥೆಗಳು ಕೇಳಿ, ದೇ ಕಮ್ ಡೈರೆಕ್ಟ್ಲಿ ಅಂಡರ್ ದ ಗವರ್ನರ್. ಈಗ ಸ್ವಾಯತ್ತ ಸಂಸ್ಥೆಗಳು ನಾವು ಹಿಂದೆನೂ ಕೂಡ ಏನೋ ಕೇಳಕ್ ಹೋದಾಗ ನೀವು ಅದಕ್ಕೆ ಅನೇಕ ಸಾರಿ ಗವರ್ನರ್ ಆಫೀಸಿಂದನೂ ಕೂಡ ನಮಗೆ ಇದು ಸ್ವಾಯತ್ತ ಸಂಸ್ಥೆಗಳಲ್ಲಿ ನೀವು ಇದು ಹಸ್ತಕ್ಷೇಪ ಮಾಡಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬಟ್ ಆದ್ರೂ ಕೂಡ ಎಲ್ಲಿ ಸಾರ್ವಜನಿಕ ದೂರಿದೆ ಅದನ್ನ ಎಕ್ಸಾಮಿನ್ ಖಂಡಿತವಾಗಿ ಮಾಡಿ. ಓಕೆ, ಅದನ್ನ ಅದು ಮಾಡ್ಬೋದು ಅಂತಂದ್ರೆ KE ಮಾಡ್ಬೋದಾ ಅಂತ ಪರಿಶೀಲನೆ ಮಾಡಿ ಅಂತ ಹೇಳಿದ್ವಿ. ಆದ್ರೆ ಅವರ C&R ರೂಲ್ ಅಲ್ಲಿ ಇಲ್ಲ ಅಂತ ಹೇಳಿ ಸದ್ಯಕ್ಕೆ they have to recruit as per the C&R rule. See, I am not defending it. I am telling what the fact, stating what the fact is. ನಾವು ಪ್ರಪೋಸಲ್ ಕೊಟ್ಟಿದ್ವಿ KE ಇಂದ ಮಾಡಿ ಅಂತ. KE ಮಾಡೋಕ್ಕೆ ನಮಗೆ ನಮ್ಮ C&R ರೂಲಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ, ಒಂದು ವೇಳೆ ನಿಮಗೆ ರಾಯಚೂರಲ್ಲಿ ಮಾಡೋದು ಆತಂಕ ಇದ್ರೆ ನಾವು JK ಅಲ್ಲಿ ಮಾಡ್ತೀವಿ ಅಂತ ಮಾಡಿದ್ದಾರೆ ಅಷ್ಟೇ. ನನಗೆ ಇದಿಷ್ಟೇ ಮಾಹಿತಿ ಇದೆ ಸದ್ಯಕ್ಕೆ. ಅದೇನಾದ್ರೂ ಇದ್ರೆ ಏನಾದ್ರೂ ಕಂಪ್ಲೇಂಟ್ ಇದ್ರೆ ದೆನ್ ವಿ ವಿಲ್ ಚೆಕ್ ಇಟ್. ಅಲ್ಲೇ ಇಲ್ಲಿ ಎಕ್ಸಾಮಿನೇಷನ್ ಇಲ್ಲಿ ರಾಯಚೂರಲ್ಲಿ ಬೇಡ ಅಂದಿದ್ದಕ್ಕೆ ಇಲ್ಲಂತೂ ಎಕ್ಸಾಮ್ ಮಾಡಿಲ್ಲ. ಕೇಳಿ ನಾವು ಇದ್ರ ಬಗ್ಗೆ ಸರ್ ಇಲ್ಲಿಲ್ಲ ಎಕ್ಸಾಮು ಬೆಂಗಳೂರಿನಲ್ಲಿ ಇತ್ತು, GVT ಇತ್ತು. ಅದು ನಾನ್ ಮಾಡಿದ್ರೆ ನೀನ್ ಮಾಡಿದ್ರೆ ಅಂತ ಅನ್ನೋದಕ್ಕಿಂತ ಕೆಲಸ ಆಗೋದು ಇಂಪಾರ್ಟೆಂಟ್ ಇದೆ. ಮಾಡ್ತಾ ಇದ್ದಾರೆ ಕಮಿಷನರ್. ಒಂದು ಚರ್ಚೆ ನಮ್ಮ ಅವತ್ತಿಂದ ನನಗೆ ಹೋಗೋಕ್ಕಾಗಿರ್ಲಿಲ್ಲ. ಅದು ನಮ್ಮ ಶಾಸಕರು ಬಸವರಾಜ್ ಅವರೆಲ್ಲ ಹೋಗಿದ್ರು. ಏನಂದ್ರೆ ಒಂದು ನ್ಯಾಷನಲ್ ಹೈವೇದಲ್ಲಿ ಚರ್ಚೆ ಆಗಿದೆ. PWD ಮಿನಿಸ್ಟರ್ ಕೂಡ ಅದರಲ್ಲಿದ್ರು. ಹಾಗಾಗಿ ಅದೊಂದು ಪ್ರಸ್ತಾವನೆಯನ್ನ ಕೊಟ್ಟಿದ್ದೀವಿ ಸರ್. ಅಂಬೇಡ್ಕರ್ ಸರ್ಕಿಲ್ ಹತ್ರ ಕನೆಕ್ಟಿವಿಟಿಗೆ ಪಾಟೀಲ್ ಸರ್, ಅಂಬೇಡ್ಕರ್ ಸರ್ಕಿಲ್ ಹತ್ರ ನಗರದಲ್ಲಿ ಇದ್ರು ಎಲ್ಲ ಒಂದು ಪ್ರಪೋಸಲ್ ರಾಯಚೂರಲ್ಲಿ ಓಡಾಡ್ತಾ ಇದ್ದೀನಿ. ಸರ್ ಅಂಬೇಡ್ಕರ್ ಸರ್ ಅಂಬೇಡ್ಕರ್ ಸರ್ ಈಗ ರಾಯಚೂರಿಗೆ 200 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. 200 crores ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಅಡಿಯಲ್ಲಿ ಅದು ಪ್ರಾಜೆಕ್ಟ್ ರಿಪೋರ್ಟ್ ಆಗ್ತಾ ಇದೆ. ಅದು ಟೆಂಡರ್ ಕರೆದು ಅದು ಕೆಲಸ ಆಗ್ತದೆ. 200 crores ಸ್ಯಾಂಕ್ಷನ್ ಆಗಿದೆ. ಅದರ ಬಗ್ಗೆ ಮಾಹಿತಿಯನ್ನ ನಾನು ಜಿಲ್ಲಾಧಿಕಾರಿಗೆ ತೆಗೆದುಕೊಳ್ಳಕ್ಕೆ ಹೇಳ್ತಾ ಇದ್ದೀನಿ. ಕೈಂಡ್ಲಿ ಫೈಂಡ್ ಔಟ್. ಆಮೇಲೆ ವಾಟ್ ಎವರ್ ಈಗ ಅದ್ರ ಬಗ್ಗೆ ಮಾಹಿತಿ ಜಿಲ್ಲಾಧಿಕಾರಿಗಳು ತಗೊಂಡು ನನಗೆ ಹೇಳ್ತಾರೆ, ನಾನು ತಿಳಿಸ್ತೀನಿ. ಬರೀ ಸರ್ವೆ ಬಂದ್ರೆ ಅಲ್ಲೇ ಬಂದು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಅಲ್ಲ, ಅವರು ತಮ್ಮ ಏನಾದ್ರೂ ಇದಕ್ಕೆ ಹೇಳಿರ್ಬೇಕು ವಿನ ನೋಡಿ ಇದ್ರ ಬಗ್ಗೆ ಬಹಳ ಸ್ಪಷ್ಟತೆ ಅಂತ ಹೇಳ್ತಾ ಇದ್ದೀನಿ ನಾನು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಮಗ್ ಕೇಳಿ, ಯಾಕಂದ್ರೆ ಜಿಲ್ಲಾಧಿಕಾರಿಗಳಿಗೆ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇದು ಕ್ಯಾಬಿನೆಟ್ ಅಲ್ಲಿ ಬಂದಿತ್ತು. ಏನಂದ್ರೆ 3 ಕಡೆ ಮಾಡಬೇಕು ಅಂತ ಹೇಳಿ ಸರ್ವೆ ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಪ್ರಸ್ತಾವನೆ ಇತ್ತು. ಅದಕ್ಕೆ ನಾವು ಒಪ್ಪಿಲ್ಲ. ಕ್ಯಾಬಿನೆಟ್ ಅಲ್ಲಿ ಅದು ಅಪ್ರೂವ್ ಆಗಿದೆ. ಯಾಕಂದ್ರೆ ನಾವು ಅದು ಬೇಡ ಅಂತ ಹೇಳಿದ್ವಿ. ಬಟ್ ಅದ್ರ ಅಲ್ಲ ಸರ್, ನಿಮ್ಮ ಅಂದ್ರೆ ವಿತೌಟ್ ಸರ್ಕಾರದ ಪರ್ಮಿಷನ್ ಇಲ್ಲದೆ ಮತ್ತೆ ಥರ್ಮಲ್ ಪ್ಲಾಂಟ್ ಇಲ್ಲ ನೋಡಿ. ಅದು ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಇದು ಮಾಡಿದೆ ನಮಗೆ ಗೊತ್ತಿಲ್ಲ. ಬಟ್ ಅದು ನಮ್ಮ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಮಾಡಕ್ಕಾಗಲ್ಲ. ಸರ್ವೆ ಮಾಡ್ತಾ ಇರಬಹುದು ಆಸ್ ಎ ಪಾಲಿಸಿ. ನೋಡಿ, ಕೇಂದ್ರ ಸರ್ಕಾರ ಇಂದ ಲಾರ್ಜರ್ ಇಂಟ್ರೆಸ್ಟ್ ಅವ್ರು ಏನೋ ಒಂದು ಪಾಲಿಸಿ ಪ್ರಕಾರ ಏನೋ ಮಾಡ್ತಾ ಇದ್ದಾರೆ. ನಮ್ಮ ಗಮನಕ್ಕೆ ಅಂತಿಲ್ಲ, ರಾಜ್ಯ ಸರ್ಕಾರದ ಗಮನಕ್ಕೆ ಅಂತಿಲ್ಲ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅನ್ನಸ್ಥಾವರದ ಬಗ್ಗೆ ನಾವು ಯಾವುದೇ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥದ್ದು ಜನರ ಒಂದು ಅಭಿಪ್ರಾಯ ಇದೆ. ನನಗೆ ಗೊತ್ತಿರೋ ಪ್ರಕಾರ. ನಿಮ್ಮ ಅನಿಸಿಕೆ ಏನಿದೆ ನನಗೆ ಗೊತ್ತಿಲ್ಲ. ಇಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳಿ. ನಮ್ಮ ಅನಿಸಿಕೆ ನಮ್ಮ ಜಿಲ್ಲೆಯಲ್ಲಿ ಬೇಡ ಅಂತಾನೆ ಹೇಳಿದೀವಿ ನಾವು. ಇದ್ರ ಬಗ್ಗೆ ಒಂದ್ಸರಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಬಂದಿತ್ತು.
ಏನು ಅಂತಂದರೆ ಇಲ್ಲಿ ಕೆಲವೊಂದು ರಾಯಚೂರು ಜಿಲ್ಲೆಯಲ್ಲಿ ಕೆಲವೊಂದು ಭಾಗದಲ್ಲಿ ಅದನ್ನು ಸರ್ವೆ ಮಾಡೋಕ್ಕೆ ಅವಕಾಶ ಕೊಡಿ ಅಂತಿತ್ತು. ನಾವು ಅದನ್ನು ಒಪ್ಪಿಲ್ಲ. ಕೊಪ್ಪಳ, ರಾಯಚೂರು, ವಿಜಯನಗರ ಇಲ್ಲಿ ಮಾಡಬೇಕು ಅಂತ ಬಂದಿತ್ತು. ನಾವಂತೂ ಅದಕ್ಕೆ ಬೇಡ ಅಂತ ಹೇಳಿದ್ದೀವಿ. ಯಾಕಂದರೆ ಇನ್ನೊಂದ್ಸರಿ ಅದರ ಇದನ್ನು ನೀವು ಚೆಕ್ ಮಾಡಿ ಆಮೇಲೆ ಅಲ್ಲಿ ಜಿಲ್ಲೆ ಜನರ ಅಭಿಪ್ರಾಯ ಕೇಳೋಣ. ಅಲ್ಲಿ ಜನ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅಂತ ಇದಕ್ಕೆ ವಿರೋಧ ಇದೆ ಅಂತ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ. ಅದಕ್ಕಾಗಿ ಈ ಸದ್ಯಕ್ಕೆ ಅದು ಯಾವುದು ಪ್ರಸ್ತಾವನೆ ಇಲ್ಲ. ನಿಮಗೇನಾದರೂ ಗೊತ್ತಿದೆ? ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಇದೆ, ಅದನ್ನ ಮತ್ತೆ ಕಳಿಸ್ಬೇಕು ಅಂತ ಹೇಳಿದೀವಿ. ನಾನು ಕೂಡ ಫೈನಾನ್ಸ್ ಸೆಕ್ರೆಟರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ. ಇದು ಬೇಕು ಅಂತ ಹೇಳಿದೀವಿ, ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಫೈನಾನ್ಸ್ ಸೆಕ್ರೆಟರಿ ಹೇಳಿದ್ದಾರೆ. ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕಂದ್ರೆ ಅನುಸ್ಥಾವರ ಮಾಡಬೇಕು ಅಂತಕ್ಕಂಥ ಪ್ರಪೋಸಲು ನಮ್ಮ ಗಮನಕ್ಕಂತೂ ಡೆಪ್ಟಿ ಕಮಿಷನರ್ ಗಮನಕ್ಕೂ ಕೂಡ ಇಲ್ಲ. ತಂಡ ಒಂದು ಬಂದಿತ್ತು ಸರ್ ಮೊನ್ನೆ. ಅದು ಏನಂದ್ರೆ ನಾನು ಅದ್ರ ಬಗ್ಗೆ ಕೇಳಿದೆ. ದೇಶದಲ್ಲಿ ಎಲ್ಲೆಲ್ಲಿ ಈ ನಮ್ಮ ಥರ್ಮಲ್ ಪ್ಲಾಂಟ್ಸ್ ರಿಟೆಂಡೆಂಟ್ ಆಗಿವೆ ಅಲ್ಲಿ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಅಂತ ಅವ್ರು ನಮ್ಮ ಗಮನಕ್ಕೆ ಇಲ್ಲ. ಒಂದು ನಿಮಿಷ ಅವರನ್ನ ಕೇಳಿ ನೀವು. ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ರಾಜ್ಯದಲ್ಲಂತೂ ಎಲ್ಲೋ ಅವರು ಮಕ್ಕಳ ಆಸ್ಪತ್ರೆ ಮಾಡಿಲ್ಲ, ಇಡೀ ದೇಶದಲ್ಲೇ ಎಲ್ಲೋ ಮಾಡಿಲ್ಲ. ನನಗೆ ಕೇಳಿ, ಯಾಕಂದರೆ ಅವ್ರು ಹೇಳೋದು ಬೇರೆ ವಿಷಯ. ಆದರೆ ಅವ್ರ ಉದ್ದೇಶ ಇದ್ದರೆ ಒಳ್ಳೆಯದು, ಅದನ್ನು ಸ್ವಾಗತ ಮಾಡ್ತೀವಿ. ಆದರೆ ಎಲ್ಲೂ ಕೂಡ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಮಕ್ಕಳ ಆಸ್ಪತ್ರೆ ಮಾಡಿರೋದು ನನ್ನಂತೂ ಗಮನಕ್ಕಿಲ್ಲ. ನಮ್ಮ ರಾಜ್ಯದಲ್ಲಂತೂ ಇಲ್ಲ. ಮತ್ತು ಬೇರೆ ರಾಜ್ಯಗಳಲ್ಲಿ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ರಾಜ್ಯದಲ್ಲಂತೂ ಇಲ್ಲ. ನಮ್ಮ ರಾಜ್ಯದಲ್ಲಿ ನಾವು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಅಂತ ಹೇಳಿ ನಮ್ಮ ಇಲಾಖೆಯಲ್ಲೇ ನಾವು ಒಂದು ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೆಂಗಳೂರಲ್ಲಿ ಮಾಡಿದ್ದೀವಿ. ಅದನ್ನು ಈಗ ನಾನು ಒಂದು 400 ಬೆಡ್ ಅಡಿಷ್ನಲ್ಲು ಕೂಡ ನಾವು ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳ ಸಮಯ ಕೇಳಿದ್ದೀನಿ ನಾನು. ಏನಂದರೆ ಅದೊಂದು 400 ಬೆಡ್ಸ್ ಆ್ಯಡ್ ಮಾಡಿದ್ದೀವಿ. 400 ಬೆಡ್ ಹೊಸ ಆಸ್ಪತ್ರೆ ಕಟ್ಟಿದ್ದೀವಿ. ಮತ್ತು ಕಲಬುರಗಿಯಲ್ಲೂ ಕೂಡ ಇಂದಿರಾ ಗಾಂಧಿ ಚೈಲ್ಡ್ ಇನ್ಸ್ಟಿಟ್ಯೂಟ್ ಬ್ರಾಂಚ್ ಮಾಡಿದ್ದೀವಿ. ಈಗಾಗಲೇ ಘೋಷಣೆ ಆಗಿದೆ, ಅದು ಬಜೆಟ್ ಘೋಷಣೆ ಆಗಿತ್ತು, ಅದು ಟೆಂಡರ್ ಆಗಿ ಕೆಲಸನೂ ಕೂಡ ಪ್ರಾರಂಭ ಆಗಿದೆ. ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಆಸ್ಪತ್ರೆಗಳು ಮಾಡ್ತಕ್ಕಂಥದ್ದು ಕೂಡ ಉದ್ದೇಶ ಇದೆ. ಮತ್ತು ಈಗ ನೀವೇನು ಹೇಳಿದರೆ ಅದು ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆನೂ ಮಾಡಿದ್ದೀನಿ. ಈಗ ನಮಗೆ ಏಮ್ಸ್ ಯಾಕೆ ಕೇಳ್ತಾ ಇದ್ದೀವಿ ಅಂದರೆ, ಏಮ್ಸಲ್ಲಿ ಎಲ್ಲ ರೀತಿಯ ಒಂದು ಸ್ಪೆಷಲೈಸೇಷನ್ ಇರುತ್ತೆ. ಮತ್ತು ಅದಕ್ಕೆ ನಮ್ಮ ರಾಯಚೂರಲ್ಲಾದರೆ ಇಲ್ಲಿನ ಆರೋಗ್ಯ ವ್ಯವಸ್ಥೆ ಸಂಪೂರ್ಣ ಸುಧಾರಣೆ ಆಗುತ್ತೆ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇದನ್ನು ಕೇಳ್ತಾ ಇದ್ದೀವಿ. ನೋಡೋಣ ಯಾವ ರೀತಿ ಕೇಂದ್ರ ಸರ್ಕಾರ ಕೇವಲ ಕೇರಳ ಮತ್ತು ಕರ್ನಾಟಕ 2 ರಾಜ್ಯ ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಏಮ್ಸನ್ನು ಕೊಟ್ಟಿದ್ದಾರೆ. ಆದರೆ ಕೇರಳ ಕರ್ನಾಟಕದಲ್ಲಿ ಕೊಟ್ಟಿಲ್ಲ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ಅದಕ್ಕೆ ಅದನ್ನು ನಾವು ಒತ್ತಾಯನ ಮಾಡ್ತಾ ಇದ್ದೀವಿ. ಅದು ನೀವು ಮಾಡಲೇಬೇಕು ಅಂತಕ್ಕಂಥ ಒತ್ತಾಯನೂ ಕೂಡ ಮಾಡಿದ್ದಾರೆ. ಈಗ ತಾವು ಹೇಳಿದಾಗೆ ಇನ್ನೂ ರಾಯಚೂರಲ್ಲಿ ಏನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದು ಸಾಕಷ್ಟು ನೀವು ಮಕ್ಕಳ ಆಸ್ಪತ್ರೆಯನ್ನು ಹೇಳಿದಿರಿ. ಅದನ್ನು ಯಾಕಂದರೆ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ರಾಯಚೂರಿಗೆ ನಮ್ಗೆ ಗೊತ್ತಿರೋ ಹಾಗೆ ಈಗ ಏರ್ಪೋರ್ಟ್ ಕೆಲಸ ಅಂತೂ ನಡೀತಾ ಇದೆ. ಕನ್ವೆನ್ಷನ್ ಸೆಂಟ್ರು ನಾವು ರಾಯಚೂರು ಉತ್ಸವದಲ್ಲಿ ಅದಕ್ಕೆ ಅಡಿಗರು ಕೂಡ ಮಾಡ್ತಾ ಇದ್ದೀವಿ, 40 ಕೋಟಿ ರೂಪಾಯಿ. ಆಮೇಲೆ ಟ್ರಾಮಾ ಸೆಂಟರು ಪ್ರಾರಂಭ ಆಗಿದೆ. ಕ್ಯಾನ್ಸರ್ ಹಾಸ್ಪಿಟ್ಲು ಅಡಿಗಲಾಗಿದೆ, ಅದನ್ನು ಕೆಲಸ ಪ್ರಾರಂಭ ಆಗಿದೆ. ಮತ್ತು ನಾವು ಎಕ್ವಿಪ್ಮೆಂಟ್ಗೂ ಟೆಂಡರ್ ಕರೆಯಕ್ಕೆ ಹೇಳಿದ್ದೀನಿ. ಯಾಕಂದರೆ 6 ತಿಂಗಳಲ್ಲಿ ಅವರು ನಮ್ಮ ಬಂಕ ರೆಡಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ಎಕ್ವಿಪ್ಮೆಂಟ್ ಕೂಡ ಟೆಂಡರ್ ಮಾಡೋಕ್ಕೆ ಹೇಳಿಬಿಟ್ಟಿದ್ದೀನಿ. ಮತ್ತು ಈಗೇನಂದರೆ ನಮಗೆ ಏಮ್ಸ್ ಒಂದು ಭಾಳ ದೊಡ್ಡ ಬೇಡಿಕೆ ಇದೆ ರಾಯಚೂರು ಜಿಲ್ಲೆ ಜನರಿಗೆ. ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವರು ನನಗೆ ಮೀಟಿಂಗ್ ಕರೆದಿದ್ರು ಮೊನ್ನೆ. ಅಂದರೆ ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರನ್ನು ಅವರು ರಾಜ್ಯ ಮಟ್ಟದ ಸಮಸ್ಯೆಗಳನ್ನು ಚರ್ಚೆ ಮಾಡೋಕ್ಕೆ ಮೀಟಿಂಗ್ ಕರೆದಿದ್ರು. ಆದರೆ ನಮ್ಮ ಮೀಟಿಂಗ್ ಪೋಸ್ಟ್ಪೋನ್ ಆಯಿತು. ಅದು ಅವರು ಮೊದಲು ಅವರು ಕರೆದಾಗ ನಮ್ಮ ಆರೋಗ್ಯ ಸಚಿವರು ಔಟ್ ಆಫ್ ಕಂಟ್ರಿ ಇದ್ದರು. ಆಮೇಲೆ ಬೇರೆ ಡೇಟ್ ಕೊಟ್ಟರು. ರಾಯಚೂರು ಜಿಲ್ಲೆಯ ಪೌಷ್ಟಿಕತೆ ದೃಷ್ಟಿಯಿಂದ ಒಂದು ಹೊಸ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು ಸೂಪರ್ ಸ್ಪೆಷಾಲಿಟಿ ನೋಡೋಣ, ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕಾಗುತ್ತೆ. ಆದರೆ ನಮ್ಮ ರಾಯಚೂರು ಜಿಲ್ಲೆಗೆ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದಕ್ಕಿನ್ನೂ ಹೆಚ್ಚಿನ ಹಣ ಬೇಕಾದರೂ ಕೂಡ ಕೊಡ್ತೀವಿ. ಏನಂದರೆ ಇಲ್ಲಿ ಅಪೌಷ್ಟಿಕತೆ ಮತ್ತು ಇಲ್ಲಿರ್ತಕ್ಕಂಥ ಶಿಕ್ಷಣದ ಗುಣಮಟ್ಟ, ಅಂದರೆ ನಮ್ಮ SSLC PUC SSLCಯಲ್ಲಿ ವಿಶೇಷವಾಗಿ ನಮ್ಮ
ಸಾಧನೆ ಇಂಪ್ರೂವ್ ಮಾಡಬೇಕು ಮತ್ತು ಶಿಕ್ಷಣದ ಗುಣಮಟ್ಟ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ನಾವು ಒಂದು NGO ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಅದನ್ನು ರಾಯಚೂರು ಜಿಲ್ಲೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಡ್ತಾ ಇದ್ದೀವಿ. ಅದರ ರೂಪುರೇಷೆಗಳನ್ನು ಮತ್ತು ಯಾವ ರೀತಿ ಮಾಡ್ತೀವಿ ಅನ್ನೋದು ನಾನು ಮುಂದಿನ ಸಾರಿ ಹೇಳ್ತೀನಿ. ನಿಮ್ಗೆ ಅದೆಲ್ಲ ಡೀಟೇಲ್ಸ್ ರೆಡಿ ಆಗ್ತಾ ಇದೆ, ಅದಾದ್ಮೇಲೆ ಹೇಳ್ತೀನಿ. ಇವತ್ತು ವಿಶೇಷವಾಗಿ ನಾನು ಸ್ವಾತಂತ್ರ್ಯ ದಿನಾಚರಣೆ ನನ್ನ ಅನಿಸಿಕೆಗಳನ್ನು ಹೇಳಿದ್ದೀನಿ, ಮತ್ತೆ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಈಗ ನಮ್ಮ ಪತ್ರಕರ್ತ ಮಿತ್ರರು ಪ್ರಸ್ತಾಪನೆ ಮಾಡಿದ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲರಿಗೂ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಅದಕ್ಕೆ ತಾವು ವೈದ್ಯಕೀಯ ಶಿಕ್ಷಣ ಸಚಿವರಿದ್ದೀರಿ, ಇದನ್ನು ಘೋಷಣೆ ಮಾಡಿದ್ರೆ ಚಿತ್ತೂರು ಮತ್ತು ಯಾದಗಿರಿ ಮಹತ್ವಾಕಾಂಕ್ಷಿ ಜಿಲ್ಲೆ ಇದೆ. ಈ ಭಾಗದಲ್ಲಿ ಮಕ್ಕಳಿಗೆ ಅದೇ ರೀತಿ ಈಗ ಒಂದು ಬೇಡಿಕೆ ಇದೆ. ಈ ಭಾಗದಲ್ಲಿ ಕ್ರೀಡಾಂಗಣ ಘೋಷಣೆ ಮಾಡಿದ್ರಿ, 40 ಕೋಟಿ ಸಭಾಂಗಣ ಘೋಷಣೆ ಮಾಡಿದ್ರಿ, ಡ್ರಾಮಾ ಸೆಂಟರ್, ಗಣರಾಜ್ಯೋತ್ಸವ ಈ ಸಂದರ್ಭದಲ್ಲಿ ಶಾಸಕ ದದ್ದಲ್ ಬಸನಗೌಡ, ಪರಿಷತ್ ಸದಸ್ಯ ಎ ವಸಂತಕುಮಾರ್, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್, ಡಿಸಿ ನಿತೀಶ್, ಎಸ್ಪಿ ಅರುಣಾಕ್ಷಿಗಿರಿ, ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕುಮಾರ್ ಕಾಂದು, ಜುಬಿನ್ ಮೋಹನ್ ಪಾತ್ರ ಇದ್ದರು. ಗಣರಾಜ್ಯೋತ್ಸವ ಧ್ವಜಾರೋಹಣ ನಗರದ ವಿವಿಧ ಕಚೇರಿಗಳಲ್ಲಿ ಅದ್ದೂರಿಯಾಗಿ ನಡೆಯಿತು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಧ್ವಜಾರೋಹಣ ನಡೆಸಿದರು. ಎಡಿಸಿ ಶಿವಾನಂದ್ ಭಜಂತ್ರಿ ಸೇರಿದಂತೆ ಕಚೇರಿ ಸಿಬ್ಬಂದಿಗಳು ಇದ್ದರು. ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ನಡೆದ ಧ್ವಜಾರೋಹಣವನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ನೆರವೇರಿಸಿದರು. ಕಚೇರಿ ಹಿರಿಯ ಅಧಿಕಾರಿಗಳು ಸಿಬ್ಬಂದಿಗಳಿದ್ದರು. ಜಿಲ್ಲೆ ನ್ಯಾಯಾಲಯದ ಸಮುಚ್ಚಯದಲ್ಲಿ ನಡೆದ ಗಣರಾಜ್ಯೋತ್ಸವ ಧ್ವಜಾರೋಹಣವನ್ನು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಮಾರುತಿ ಬಗಡೆ ನೆರವೇರಿಸಿದರು. ನ್ಯಾಯಾಧೀಶರುಗಳಾದ HA ಸ್ವಾತಿಕ್ ಸೇರಿದಂತೆ ವಿವಿಧ ನ್ಯಾಯಾಲಯಗಳ ನ್ಯಾಯಾಧೀಶರು, ಜಿಲ್ಲಾ ನ್ಯಾಯವಾದಿಗಳು ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸೇರಿದಂತೆ ಹಿರಿಯ ಮತ್ತು ಕಿರಿಯ ನ್ಯಾಯವಾದಿಗಳು, ಸಿಬ್ಬಂದಿಗಳು ಭಾಗವಹಿಸಿದರು. ಎಲ್ಲ ಸಿಬ್ಬಂದಿಯವರುಗಳು ರಾಷ್ಟ್ರಗೀತೆಯನ್ನು ಹಾಡಬೇಕು. ಮೊದಲು ಈಗ ಮಾನ್ಯ ಆಯುಕ್ತರಾದ ಶ್ರೀ ಜುಬಿನ್ ಶ್ರೀ ಜುಬಿನ್ ಮಹೋಪಾತ್ರ IAS ಅಧಿಕಾರಿಗಳು ಅವರು ಈಗ ಗಣರಾಜ್ಯೋತ್ಸವ ಮೇಡಮ್ ಬರ್ತಾರೆ. ಅಂತ ಹೇಳಲ್ಲ, ಆದರೂ ಇನ್ನು ಮುಂದಕ್ಕೆ ಇನ್ನೂ ತುಂಬಾ ಸ್ಕೋಪ್ ಇದೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಹಿಂದಿನ ವರ್ಷಗಳಲ್ಲಿ ನಮಗೆ ಒಂದು ಸುಮಾರು 820 ಸಿಟಿಗಳಲ್ಲಿ 820 ಸಿಟಿಗಳಲ್ಲಿ ನಾವು 819 ಸ್ಥಾನದಲ್ಲಿ ಇದ್ದೀವಿ ಸ್ವಚ್ಛತಾ ವಿಚಾರಕ್ಕೆ. ಈ ಸತಿ ನಂದು ದೃಢ ವಿಶ್ವಾಸ ಇದೆ, ನಂಬಿಕೆ ಇದೆ, ನಾವು ಖಂಡಿತವಾಗಿ ಟಾಪ್ 100 ಅದರ ಒಂದು ಟಾಪ್ 50ಗೆ ಬಂದೇ ಬರ್ತೀವಿ. ಮತ್ತು ಈ ಥರ ನಾವು ಸುಧಾರಣೆಗಳು ನಾವು ಎಲ್ಲರೂ ಸೇರಿ ಮಾಡ್ತಾ ಹೋದರೆ ನಮ್ಮ ಮಹಾನಗರನ ಒಂದು ಸುಂದರಗೊಳಿಸಲಿಕ್ಕೆ, ಸ್ವಚ್ಛಗೊಳಿಸಲಿಕ್ಕೆ, ಒಂದು
ಸ್ವಾಸ್ಥ್ಯಕರವಾಗಿ ನಗರಗೊಳಿಸಲಿಕ್ಕೆ, ಹಸಿರುಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಸಿಟಿ ಡೆವಲಪ್ ಆದರೆ ನಮ್ಮ ಡಿಸ್ಟ್ರಿಕ್ಟ್ ಡೆವಲಪ್ ಆಗುತ್ತೆ, ನಮ್ಮ ಡಿಸ್ಟ್ರಿಕ್ಟ್ ಡೆವಲಪ್ ಆದರೆ ನಮ್ಮ ಸ್ಟೇಟ್ ಡೆವಲಪ್ ಆಗುತ್ತೆ, ನಮ್ಮ ರಾಜ್ಯ ಡೆವಲಪ್ ಆದರೆ ನಮ್ಮ ದೇಶ ಮುಂದಕ್ಕೆ ಹೋಗುತ್ತೆ. ಸೊ ಹಾಗಾಗಿ ತಾವು ನಮ್ಮೊಟ್ಟಿಗೆ ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿ, ಎಲ್ಲರೂ ನಮ್ಮ ಸಾರ್ವಜನಿಕರು ಕೂಡ ಸುಮಾರು ಜನರು ಬಂದಿದ್ದೀರಾ, ತಾವು ಎಲ್ಲರೂ ಸೇರಿ ಈ ಸ್ವಚ್ಛತೆನ ಕಾಪಾಡಬೇಕು, ಈ ಸಂವಿಧಾನನ ಕಾಪಾಡಬೇಕು, ನಮ್ಮ ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು ಅಂತ ಹೇಳುತ್ತಾ, ಮತ್ತೆ ನಮ್ಮ ಮಹಾನಗರವು, ನಮ್ಮ ಜಿಲ್ಲೆಯು ಈಗ ರಾಯಚೂರು ಉತ್ಸವವನ್ನು ಬರಲಿಕ್ಕೆ ಇದೆ, ತಾವು ಎಲ್ಲರೂ ಅದಕ್ಕೆ ಬಂದು ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳುತ್ತಾ, ಮತ್ತೆ ನಮ್ಮ ಎಲ್ಲರಿಗೆ, ನಮ್ಮ ಮಹಾನಗರಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಶುಭವಾಗಲಿ ಅಂತ ಆಶಿಸುತ್ತಾ ನಾನು ಪುಟ್ಟ ಮಾತನ್ನ ಮುಗಿಸ್ತೀನಿ. ತಮ್ಮೆಲ್ಲರಿಗೆ ಮತ್ತೊಂದು ಸತಿ ಹಾರ್ದಿಕ ಶುಭಾಶಯಗಳು. ಈ ಒಂದು ನಮ್ಮ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಒಂದು ಗಣರಾಜ್ಯೋತ್ಸವ ಬರೀ ಒಂದು ಜನವರಿ 26 ಒಂದು ದಿನ ಮಾತ್ರ ಅಥವಾ ಒಂದು ಆಚರಣೆ ಮಾತ್ರ ಅಲ್ಲ. ಇದು ನಮ್ಮ ಒಂದು ಸ್ವಾತಂತ್ರ್ಯ, ನಮ್ಮ ಏನು ದೇಶದ್ದು ಬೇರೆ ಬೇರೆ ಮೌಲ್ಯಗಳಿವೆ, ತತ್ವಗಳಿವೆ, ಸಂವಿಧಾನ ಇದೆ, ಮತ್ತು ಈ ನಮ್ಮ ಹುತಾತ್ಮರದು, ಸಾವಿರಾರು ದೇಶಭಕ್ತರದು ರಕ್ತದ ಬಲಿದಾನದ ಸಂಕೇತವಾಗಿದೆ ಈ ದಿನ. ಯಾಕೆ ಅಂದರೆ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ನಮ್ಮ ದೇಶಕ್ಕೋಸ್ಕರ ಚಪ್ಪಾಳೆ ಹಾಕಿದರೆ ಜೋರಾಗಿ ಹಾಕಬೇಕು, ಸೊ ನಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಭಾರತ ವರ್ಷವು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ, ಈ ಲಾರ್ಜೆಸ್ಟ್ ಡೆಮೋಕ್ರಸಿ ಹೇಗೆ ಆಗಿದೆ ಅಂತ ಹೇಳಿದ್ರೆ ಅದರ ಹಿಂದೆ ನಮ್ಮ ಸಂವಿಧಾನ ಇದೆ, ನಮ್ಮ ಸಂವಿಧಾನದ ಶಿಲ್ಪಿಗಾರರು ಇದ್ದಾರೆ. ನಾನು ಜಸ್ಟ್ ಈಗ ಬೆಳಿಗ್ಗೆನೆ ಹೇಳ್ತಾ ಇದ್ದೆ, ನಮ್ಮೆಲ್ಲರಿಗೆ ಗೊತ್ತಿದೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅಂತ. ಆದರೂ ನಮ್ಮ ರಾಜ್ಯದ ಮಂಗಳೂರು ಡಿಸ್ಟ್ರಿಕ್ಟು BN ರಾವ್ ಸಾಹೇಬರು ಕೂಡ ನಾವು ಇವತ್ತು ಸ್ಮರಿಸೋಣ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿದು ಚೀಫ್ ಅಡ್ವೈಸರ್ ಆಗಿದ್ದರು. ನಮಗೆ ಎಲ್ಲರಿಗೆ ಗೊತ್ತಾಗಬೇಕು, ಇವೆಲ್ಲ ವಿಚಾರ ನಾವು ಎಲ್ಲರೂ ತಿಳ್ಕೊಬೇಕು, ಎಸ್ಪೆಷಲಿ ನಮ್ಮ ಮಕ್ಕಳು, ನಮ್ಮ ಯುವ ಪೀಳಿ ಇವೆಲ್ಲ ತಿಳ್ಕೊಬೇಕು. ಯಾಕಂದರೆ ನಮ್ಮ ಸಂವಿಧಾನ ಬರೀ ಒಂದು ಪುಸ್ತಕ ಅಲ್ಲ, ಅದು ಒಂದು ಗ್ರಂಥ, ಅದು ನಮ್ಮ ಬದುಕಿನ ಒಂದು ದಾರಿ. ಯಾಕೆಂದರೆ ನಾವು ಹೇಳ್ತೀವಿ ನಮ್ಮ ರಾಷ್ಟ್ರ ಸಮಾಜವಾದಿ ಅಂತ, ನಾವು ಹೇಳ್ತೀವಿ ನಾವು ಪ್ರಜಾಸತ್ತಾತ್ಮಕ ರಾಷ್ಟ್ರ ಆಗಿದ್ದೇವೆ ಅಂತ, ಪ್ರಜಾಪ್ರಭುತ್ವ ಆಗಿದ್ದೇವೆ ಅಂತ. ನಮ್ಮದು ಎಲ್ಲ ಪ್ರಾಧಿಕಾರವು, ಕಮಿಷನರ್ ಆಗಲಿ, DC ಸಾಹೇಬರು ಆಗಲಿ, SP ಅವರು ಆಗಲಿ, ಇವನ್ ನಮ್ಮ ಮಾನ್ಯ ಪ್ರಧಾನಿ, ಮಾನ್ಯ ಮುಖ್ಯಮಂತ್ರಿಗಳು, MP ಸಾಹೇಬರು, MLA ಸಾಹೇಬರು ಎಲ್ಲರೂ, ನಮ್ಮ ಆರ್ಮಿ, ನೇವಿ, ಏರ್ಫೋರ್ಸ್ ಕೂಡ, ಪೊಲೀಸ್ ಫೋರ್ಸ್ ಕೂಡ ಇದೇ ಸಂವಿಧಾನದಿಂದ ಬಂದಿರತಕ್ಕಂಥ ವಿಚಾರವು. ಹಾಗಾಗಿ ಈ ದಿವಸ ನಮ್ಮ ಸಂವಿಧಾನ ಶಿಲ್ಪಿಗಾರರು, ಎಲ್ಲ ಹುತಾತ್ಮರು ಎಲ್ಲರಿಗೆ ಸ್ಮರಿಸೋಣ, ಮತ್ತೆ ಅವರ ಮೌಲ್ಯಗಳು. ಅವಕಾಶ ಈ ಪುಣ್ಯ ಸಿಗಲ್ಲ, ಅದಕ್ಕೆ ಬಹಳ ಖುಷಿ ಆಯಿತು. ಅಲ್ಲಿ ಬನ್ನಿ, ಎಲ್ಲರೂ ಅಲ್ಲಿ ಸಿಗುವ. ಸರ್ ಅಣ್ಣ ಈ ಕಡೆ ನಿಂತಿದ್ದು ಬೇಸಿತ್ತಣ್ಣ. ಅಣ್ಣ ಸ್ವಲ್ಪ ಸಾರ್ ಕಾಣ್ತಾರೆ ಅಣ್ಣ. ಸರ್ ಕೈ ತೆಗೀರಿ ನಿಮ್ಮ ಅಡ್ಡ, ಇವರೇ ನಿಮ್ಮ ಕೈ ತೆಗೀರಿ, ಅಡ್ಡ ಕೈ ತೆಗೀರಿ ನಿಮ್ದು ಈ ಕಡೆ ಅಣ್ಣ ಸ್ವಲ್ಪ. कुंजन
ಅದು ಚಾರ್ ಗಂಟೆ ಹಾಕ್ಯಾರ ನೆದಾಕಿಲ್ಲ ಸಿಕ್ಸಿಲ್ಲ ಅಪೋಸಿಟ್ ನಲ್ಲಣ ಸಾರ್ ರೈಟ್ ಅಣ್ಣ ಕೃಷ್ಣಣ್ಣ ಜನ ಜನ ಪಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗ ಉಚ್ಛಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ ದಾಯಕ ಜಯ ಹೇ ಭಾರತ ಮಾತೆ ಜಯ ಹೇ ಜಯ ಹೇ ಜಯ 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 ಹೇ बोलो भारत माता की जय बोलो भारत माता की जय वंदे मातरम राष्ट्रीय सलाम मिलेगा सलामिया जनगण अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल उच्चल जलधि तरंगा तव शुभ नामे जागे तव शुभ आशीष मागे मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की ನಾನು ಪ್ರತಿ ಸಾರಿ ಸೇಮ್ ಅದೇ ಸ್ಪೀಚ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ಎಲ್ಲರೂ ಹೇಳಿದಾಗ ನಾವು 2-3 ಲೈನ್ ಹೇಳಿ ಅಂದ್ರೆ ಟಾಸ್ಕ್ ಏನಿದೆ ನಮ್ಮೆಲ್ಲರಿಗೆ ಮಾಹಿತಿ ಇದೆ. ಇಂಪ್ಲಿಮೆಂಟೇಷನ್ ಹೇಗೆ ಮಾಡಬೇಕು, ಇಂಟೆನ್ಷನ್ ಯಾಕೆ ಹೇಗೆ ಕಂಟಿನ್ಯೂ ಮಾಡಬೇಕು, ಅದೇ ಒಂದು ಚಾಲೆಂಜ್ ಇರುತ್ತೆ ಎಲ್ಲರಿಗೂ. ಈಗ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಈ ದಿವಸಕ್ಕೆ ನಮ್ಮ ದೇಶದ ಸಂವಿಧಾನ ಎಕ್ಸಿಸ್ಟೆನ್ಸ್ ನಲ್ಲಿ ಆಯಿತು. ಬಾಬಾ ಸಾಹೇಬ್ರು, ಡಾಕ್ಟರ್ BR ಅಂಬೇಡ್ಕರ್ ಅವರು ಹಾಗೂ ಕಾನ್ಸ್ಟಿಟ್ಯೂಷನ್ ಸಮಿತಿರವರು, ಅದೇ ರೀತಿ ನಮ್ಮ ದೇಶದ ಎಲ್ಲಾ ಹೋರಾಟಗಾರರ ಅವ್ರದ್ದು ಒಂದೇ ಉದ್ದೇಶ ಇತ್ತು. ಅಂದ್ರೆ 800 ವರ್ಷ ಬ್ರಿಟಿಷ್ ಅವರು ನಮ್ಮ ದೇಶದಲ್ಲಿ ರಾಜ್ಯ ಮಾಡಿದ್ರು. ಅವರು ಅವ್ರವ್ರ ತರನ ಒಂದು ಆಡಳಿತ ಮಾಡಿದ್ರು. ಅವ್ರವ್ರ ತರನ ಅವರು ನಮ್ಮ ಆಯ್ತು ಸಂವಿಧಾನದಲ್ಲಿ ನಮ್ಮ ದೇಶದ ಎಲ್ಲ ನಾಗರಿಕರಿಗೆ ಬೇರೆ ಬೇರೆ ಹಕ್ಕು, ಬೇರೆ ಬೇರೆ ಡ್ಯೂಟೀಸ್, ಧರ್ಮಗಳು, ಮತ್ತೆ ನಮ್ಮೆಲ್ಲರಿಗೆ ಅಂದ್ರೆ ಗವರ್ಮೆಂಟ್ ಸರ್ವೆಂಟ್ಸ್ಗೋಸ್ಕರ ಕೂಡ ಸುಮಾರು ಡ್ಯೂಟೀಸ್ ನಮ್ಗೆ ಹಾಕಿದ್ದಾರೆ. ಉದಾಹರಣೆಗೆ ಆರ್ಟಿಕಲ್ 36 to ಆರ್ಟಿಕಲ್ 51 ಪಾರ್ಟ್ 4 ಆಫ್ ಕಾನ್ಸ್ಟಿಟ್ಯೂಷನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಒಂದು ಇದೆ. ಅದರಲ್ಲಿ ನಮ್ಮ ಸ್ಟೇಟ್ ಏನೇನ್ ಡ್ಯೂಟಿ ಇದೆ. ಸ್ಟೇಟ್ ಅಂದ್ರೆ ಗವರ್ಮೆಂಟ್ ಅಂದ್ರೆ ನಾವೆಲ್ಲರೂ, ವಿ ಆಲ್ ಆರ್ ಪಾರ್ಟ್ ಆಫ್ ಗವರ್ಮೆಂಟ್. ನಾವೆಲ್ಲರೂ ಸರ್ಕಾರಿ ನೌಕರ ಇದ್ದೀವಿ, ಸರ್ಕಾರಿ ಅಧಿಕಾರಿ ಇದ್ದೀವಿ. ಸರ್ಕಾರದ ಅದು ನಮ್ಮ ಜನತೆದು ಸೇವೆ ಮಾಡ್ಲಿಕ್ಕೆ ಬಂದಿದ್ದೇವೆ. ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜಾನೇ ಪ್ರಭುತ್ವ ಅಂತ ಆ ಉದ್ದೇಶ ಫಲೀಭೂತ ಮಾಡ್ಲಿಕ್ಕೆ ನಾವು ಇದ್ದೀವಿ. 36 to 51 ಅಲ್ಲಿ ಬೇರೆ ಬೇರೆ ಸುಮಾರು ಅಲ್ಲಿ ಡ್ಯೂಟೀಸ್ ಎಲ್ಲ ಇದ್ದಾವೆ. ಹೇಗೆ ಚೈಲ್ಡ್ ಲೇಬರ್ ಸ್ಟಾಪ್ ಮಾಡಿಸ್ಬೇಕು, ಬೇರೆ ಬೇರೆ ಚೈಲ್ಡ್ ನ್ಯೂಟ್ರಿಷನ್ ವಿಲೇಜ್ ಲೆವೆಲ್ ಅಲ್ಲಿ ಎಂಪವರ್ಮೆಂಟ್ ಮಾಡಿಸ್ಬೇಕು, ಸುಮಾರು ಎಲ್ಲ ಪ್ರೊವಿಷನ್ಸ್ ಇದೆ. ನಾವೆಲ್ಲ ಅದೇ ಪ್ರೊವಿಷನ್ಸ್ಗೆ ಸಿದ್ಧ ಮಾಡ್ಲಿಕ್ಕೆ ಇಲ್ಲಿ ಇದ್ದೀವಿ. ನಾವು ನಮ್ಮ ಡ್ಯೂಟಿ ಸರಿಯಾಗಿ ಮಾಡಿಸಿದ್ರೆ, ಸರಿಯಾಗಿ ಪ್ರತಿ ದಿವಸ ಆಫೀಸ್ ಬಂದಾಗ ನಮ್ಗೆ ಏನ್ ಜವಾಬ್ದಾರಿ ಇದೆ, ಆಫೀಸ್ ಹೋದಾಗ ಆ ಜವಾಬ್ದಾರಿ ನಾವು ಮಾಡಿದ್ದೇವೆ ಇಲ್ವಾ ಅಂತ ಒಂದು ಪ್ರಶ್ನೆದು ಹೌದು ಅಂತ ಉತ್ತರ ನಮ್ಗೆ ಸಿಕ್ಕಿದ್ರೆ ಸಾಕು. ಆ ರೀತಿ ನಾವು ಡೈಲಿ ಮಾಡ್ತಿದ್ರೆ
ಪ್ರತಿ ದಿವಸನೂ ನಮ್ಮ ರಾಜ್ಯದ ಇರಲಿ, ದೇಶದ ಇರಲಿ, ಜಿಲ್ಲೆ ಇರಲಿ ಅಭಿವೃದ್ಧಿ ಆಗೇ ಆಗ್ತದೆ. ನಾವೆಲ್ಲರೂ ಅದೇ ಉದ್ದೇಶದಿಂದ ಇನ್ನು ಮುಂದೆ ಕೂಡ ಕೆಲಸ ಮಾಡಿಸ್ತೀವಿ ಅಂತ ನಾನು ಭಾವಿಸ್ತೀವಿ. ನಿಮ್ಮ ತುಂಗಭದ್ರಾ ಎಡದಂಡೆ ಕಾಲುವೆ ಎರಮರಿಸುತ್ತದೆ. 748 ಗ್ಯಾಂಗ್ ಮನೆ ಕಾರ್ಮಿಕರ 8 ತಿಂಗಳ ಬಾಕಿ ವೇತನ ಪಾವತಿ ಹಾಗೂ ನೀರು ನಿಲುಗಡೆ ಅವಧಿಗೆ ಕೆಲಸ ಕೊಡುವಂತೆ ಆಗ್ರಹಿಸಿ ತುಂಗಭದ್ರಾದ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರ ಸಂಘ TUCI ವಸತಿಯಿಂದ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನಾ ನಿರಂತರ ಕಾರ್ಮಿಕರನ್ನು ಪೊಲೀಸರು ಬಂಧಿಸಿ ಕರೆದೊಯ್ದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡ ಕಾರ್ಮಿಕರು ಕೂಲಿ ಕೆಲಸ ಕೊಡದೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಪ್ಪು ಪಟ್ಟಿ ತೋರಿಸುತ್ತೇವೆ ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪೊಲೀಸರು ಕಾರ್ಮಿಕರನ್ನು ಬಂಧಿಸಿ SP ಕಚೇರಿಗೆ ಕರೆದೊಯ್ದರು. ಅಲ್ಲಿಯೂ ಪ್ರತಿಭಟನೆಯಿಂದ ಹಿಂದೆ ಸರಿಯದೆ ಕಾರ್ಮಿಕರ ಧರಣಿ ನಡೆಸಿದರು. ನಂತರ ಕಾರ್ಮಿಕರನ್ನು ಬಿಡುಗಡೆ ಮಾಡಲಾಯಿತು. ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕರು ಕಳೆದ 30 ವರ್ಷಗಳಿಂದ ದಿನ ಕೂಲಿ ಹಾಗೂ ಗುತ್ತಿಗೆದಾರರ ಮೇಲೆ ಕೆಲಸ ಮಾಡುತ್ತಿದ್ದಾರೆ. ಕಾನೂನು ಪ್ರಕಾರ ವೇತನ ಪಾವತಿಯಾಗುತ್ತಿಲ್ಲ. ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಆದೇಶವಿದ್ದರೂ ನೀರು ನಿಲುಗಡೆ ಅವಧಿಯಲ್ಲಿ ಕಾವಲು, ಜಂಗಲ್ ಕಟ್ಟಿಂಗ್, ಹೊಳೆ ಎತ್ತುವ ಸರ್ವಿಸ್, ರಸ್ತೆ ನಿರ್ವಹಣೆ ಮುಂತಾದ ಕೆಲಸ ನೀಡಲು ನಿರಾಕರಿಸುತ್ತಿದೆ ಎಂದು ದೂರಿದರು. ಎರಮರ್ಸ್ ವಲಯದ 748 ಗ್ಯಾಂಗ್ ಮನೆ ಕಾರ್ಮಿಕರಿಗೆ ಏಪ್ರಿಲ್ನಿಂದ ಇಲ್ಲಿಯವರೆಗೂ 8 ತಿಂಗಳ ವೇತನ ಪಾವತಿ ಮಾಡಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಪತ್ರ ನೀಡಲಾಗುವುದು. ಇಲಾಖೆಯಿಂದ ವೇತನ ಪಾವತಿಸದೆ ನಿರ್ಲಕ್ಷ್ಯವಿಸಿದೆ ಎಂದು ಆರೋಪಿಸಿದರು. 2023 ಜೂನ್ನಲ್ಲಿ ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು, ಮುಖ್ಯ ಅಭಿಯಂತರು ಮುನಿರಾಬಾದ್ ಇವರಿಗೆ ಪತ್ರ ಬರೆದು ನಿರ್ದೇಶನ ನೀಡಿದ ನಂತರವೂ ನೀರು ನಿಲುಗಡೆ ಅವಧಿಯಲ್ಲಿ ಕಾರ್ಮಿಕರಿಗೆ ಕೆಲಸ ನೀಡುತ್ತಿಲ್ಲ. 2026 ಜನವರಿಯಿಂದ 6ರಿಂದ 8 ತಿಂಗಳವರೆಗೆ ಜಲಾಶಯ ಗೇಟ್ ದುರಸ್ತಿ ನಿಮಿತ್ತ ನೀರು ನಿಲುಗಡೆ ಮಾಡಲಾಗುತ್ತದೆ. ಈ ಅವಧಿಯಲ್ಲಿ ನಾಲೆಗಳ ಹೊಳೆಯುತ್ತುವ, ಜಂಗಲ್ ಕಟ್ಟಿಂಗ್ ಮಾಡುವ, ರಸ್ತೆ ನಿರ್ವಹಣೆ ಹಾಗೂ ಕಾವಲು ಕೆಲಸ ನೀಡದಿರುವುದರಿಂದ ದುಡಿಯುತ್ತಿರುವ ಕಾರ್ಮಿಕರ ಪರಿಸ್ಥಿತಿ ಕಷ್ಟಕರವಾಗಿದೆ. ಕರ್ನಾಟಕ ನೀರಾವರಿ ನಿಗಮ ಮುನಿರಾಬಾದ್ನ ಮುಖ್ಯ ಅಭಿಯಂತರಿಗೆ ತುರ್ತು ಆದೇಶ ಹೊರಡಿಸಿ 8 ತಿಂಗಳ ಬಾಕಿ ವೇತನ ಪಾವತಿ ಮಾಡಬೇಕು. ಜಲಾಶಯ ಗೇಟ್ ರಿಪೇರಿ ಕ್ಲೋಸರ್ ಅವಧಿಯಲ್ಲಿ ಎಲ್ಲ ಕಾರ್ಮಿಕರಿಗೆ ಕೆಲಸ ಕೊಡುವಂತೆ ಆದೇಶ ಮಾಡಬೇಕೆಂದು ಆಗ್ರಹಿಸಿದರು. ನಾವು ಏನು ವಾಗ್ದಾನ ಮಾಡಿದ್ರು ಅದನ್ನು ನಡ್ಕೊಂಡಿಲ್ಲ. ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಇಡೀ ಪೊಲೀಸ್ ಇಲಾಖೆ ನಮ್ಮನ್ನು ಅರೆಸ್ಟ್ ಮಾಡಿದ್ರು ಚಿಂತೆ ಇಲ್ಲ. ಯಾಕಂದರೆ ಇವತ್ತು ಜಿಲ್ಲಾ ಉಸ್ತುವಾರಿ ರಾಯಚೂರಲ್ಲಿ ಸನ್ಮಾನ ಸತ್ಕಾರಕ್ಕೆ ಬರ್ತಾರ ಅಥವಾ ಕಾರ್ಮಿಕರು ಈ ಜಿಲ್ಲೆಯಲ್ಲಿ ಕಾರ್ಮಿಕರು ಕೂಲಿ ಕೊಡ್ಲಿಕ್ಕೆ ಬರ್ತಾರ, ಯಾವುದೋ ಒಂದು ವಿಷಯ ಆಗುತ್ತೆ. ಬೆಳಗ್ಗೆ 5 ನನ್ನ ಮನೆಗೆ ಬಂದು ಪೊಲೀಸ್ ಇಲಾಖೆಯವರನ್ನು ಕರ್ಕೊಂಡೋಗಿ ಹೆರಿಗೆರಲ್ಲಿಂದ ಇವತ್ತು ಕರ್ಕೊಂಡ್ಬಂದಿದ್ದಾರೆ. ಇವತ್ತಿನ ದಿವಸ ಸರ್ಕಾರ ಏನೆಲ್ಲ ಸನ್ಮಾನ ಸತ್ಕಾರಗಳು ಮಾಡ್ತಾ ಇದ್ದಾರೆ ಇರೋರು. ರೈತರು ಸಮ್ಮೇಳನ ಅಂತೀರಿ, ಅಂಬಾವಾಡಿ ಸಮ್ಮೇಳನ ಅಂತೀರಿ, ಅವೆಲ್ಲ ಮಾಡ್ತಾರೆ. ಕಾರ್ಮಿಕರಿಗೆ ಜಿಲ್ಲೆಗಳು ಕೂಲಿ ಕೊಡೋಕ್ಕಾಗಲ್ಲ. ಎಂಥ ಜಿಲ್ಲ ಎಲ್ಲ ಹೆಚ್ಚುವರಿ ಏನು ಮಾಡ್ತಾರೆ? ಹೋರಾಟ ಮಾಡಬೇಕು. ಈ ಸಂದರ್ಭದಲ್ಲಿ TUCI ರಾಜ್ಯಾಧ್ಯಕ್ಷ MD ಅಮೀರ್ ಅಲಿ, ರಾಜ್ಯ ಉಪಾಧ್ಯಕ್ಷ M ಗಂಗಾಧರ್, ಸಂಘದ ಪ್ರಧಾನ ಕಾರ್ಯದರ್ಶಿ
ಜಿ ಅಡವಿರಾವ್, ರುಕ್ಕಪ್ಪ ಮಾನ್ವಿ, ಸಂಘದ ಹಿರಿಯ ಮುಖಂಡ ರಮೇಶ್ ಕಟ್ಲೆಕಲ್, ಶರಣಪ್ಪ ಕೌತಾಳ್, ಅಮರೇಗೌಡ ಶಿರ್ವಾರ್, ರಾಮಣ್ಣ ಪೋತ್ನಾಳ್, ಸಿದ್ದನಗೌಡ ಗಿಲ್ಕಸ್ತೂರ್ ಸೇರಿದಂತೆ ನೂರಾರು ಕಾರ್ಮಿಕರು ಭಾಗವಹಿಸಿದರು. ಶಿಕ್ಷಣ ಬೆಳವಣಿಗೆಯಿಂದ ಮಾತ್ರ ಸಮಾಜದ ಬದಲಾವಣೆ ಸಾಧ್ಯವಿದ್ದು, ಸರ್ಕಾರದಿಂದ ನೀಡುವ ಯೋಜನೆಗಳು ಸದ್ಬಳಕೆಯಾಗಿ ಮಕ್ಕಳ ಶಿಕ್ಷಣವಾಗಿ ಮುಂದೆ ಬರಬೇಕೆಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿದ್ದು ಎಕ್ಲಸ್ಪುರ್ ಗ್ರಾಮದ ಶಾಲೆಯಲ್ಲಿ 2024-25 ಸಾಲಿನ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ 50 ಲಕ್ಷ ರೂಪಾಯಿ ಅನುದಾನದಲ್ಲಿ ಕೊಠಡಿಗಳು, ಕಂಪ್ಯೂಟರ್ ಪ್ರಯೋಗಾಲಯ, ಇಂಗ್ಲಿಷ್ ತರಬೇತಿ ಪ್ರಯೋಗಾಲಯಕ್ಕೆ ಪೀಠೋಪಕರಣ ಒದಗಿಸುವುದಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಶಿಕ್ಷಣದಿಂದ ಮಾತ್ರ ಎಲ್ಲ ಸಮುದಾಯಗಳ ಬದಲಾವಣೆ ಸಾಧ್ಯವಿದೆ. ಪ್ರತಿ ಮಗುವಿಗೆ ಶಿಕ್ಷಣ ಒದಗಿಸುವ ಕೆಲಸ ಪಾಲಕರು ಮಾಡಬೇಕಿದೆ. ಮಕ್ಕಳ ಶಿಕ್ಷಣಕ್ಕೆ ಬೇಕಾಗುವ ಕೋಣೆ, ಕೊಠಡಿ, ಬಿಸಿಯೂಟ, ಸಮವಸ್ತ್ರ, ಶಿಷ್ಯ ವೇತನ ಸೇರಿ ಎಲ್ಲವನ್ನೂ ಸರ್ಕಾರ ನೀಡುತ್ತದೆ ಎಂದು ಎಲ್ಲ ಸೌಕರ್ಯಗಳಿದ್ದು ಅವುಗಳ ಬಳಕೆ ಮಕ್ಕಳು ಗುಣಮಟ್ಟ ಶಿಕ್ಷಣ ಪಡೆದರೆ ಮಾತ್ರ ಸಾರ್ಥಕವಾಗುತ್ತದೆ ಎಂದರು. ಎಷ್ಟು ಲೀಟರ್ ಇದ್ದು ಸರ್ 250 500 ಟೋಟಲ್ ಇದನ್ನ ಮಾಡ್ಯಾರ ಸರ್. 300 ಮಕ್ಕಳಿಗೆ 300 ಮಕ್ಕಳಿಗೆ ಕುಂದ್ರಿ ಅಣ್ಣ ಒಂದೆರಡು ಕೊಡೋಣ ಅಣ್ಣ. ಅಣ್ಣ ಸ್ವಲ್ಪ ಸೈಡ್ ಅಣ್ಣ ಸ್ವಲ್ಪ ಸೈಡ್ ಅಣ್ಣ. ಇದೆ. ಇದು ನನ್ನ ಗ್ರಾಮ ಅಂತ ಅರ್ಥ. ಯಾಕಂದ್ರೆ ನಮ್ಮ ಮನೆ ಎಲ್ಲಿ ಬಂತು ಅಂದ್ರೆ ನಮ್ಮ ಮನೆ ಬರ್ತದೆ. ಹಾಗಾಗಿ ಈ ಗ್ರಾಮದ ಮೇಲೆ ಅಷ್ಟು ವಿಶೇಷ ಪ್ರೀತಿ ನಮ್ಮ. ಇವತ್ತು ಬಹುಶಃ ನಾವು ಎಮ್ಮೆಲ್ಲೆ ಆದ್ಮೇಲೆ ನಿಮ್ಮೆಲ್ಲರ ಆಶೀರ್ವಾದದಿಂದ 3 ಸಾರಿ ಆಯ್ಕೆ ಮಾಡಿದ್ವಿ. ನಮ್ಮ ಜೀವನದಲ್ಲಿ ಯಾರು ಮರಿಬಾರ್ದು ಕ್ಷಣಗಳು. ಯಾಕಂದ್ರೆ ಯಾರು ಇತಿಹಾಸದಲ್ಲಿ ರಾಯಚೂರು ಜಿಲ್ಲೆ ಇತಿಹಾಸದಲ್ಲಿ 3 ಸಾರಿ ಸತತವಾಗಿ ಯಾರು ಗೆಲ್ಲಿಸಿಲ್ಲ. ನನಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಯಾವತ್ತೂ ನಮ್ಗೆ ನಿರ್ಣಯ 3 ಎಲೆಕ್ಷನ್ದಾಗ ನನಗ ಅಧಿಕ ಮತಗಳ ಅಂತರದಿಂದ ತಾವು ಆಯ್ಕೆ ಮಾಡಿ ನಮ್ಮ ಸೇವೆ ಮಾಡಿ ಅಂತ ಹೇಳಿ ನನಗೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀರಿ. ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಹೆಚ್ಚು ಜನಸೇವೆ ಮಾಡೋದಕ್ಕೆ ಅವಕಾಶ ಸಿಗಬೇಕು. ಎಷ್ಟೋ ಜನ ಜನಸೇವೆ ಮಾಡಬೇಕಂತ ಪ್ರಯತ್ನ ಪಟ್ಟು ಆಗಲಿಲ್ಲ. ದುರ್ಗದವರು ತಮ್ಮ ಜೀವನ ತಮ್ಮ ಎಲ್ಲವೂ ಕಳ್ಕೊಂಡ್ರು ಅವಕಾಶಗಳು ಸಿಕ್ಕಿಲ್ಲ ಅಂತ ದೊಡ್ಡ ಅವಕಾಶ ಗ್ರಾಮಸ್ಥರು ನನಗೆ ಒದಗಿಸಿಕೊಟ್ಟಿದ್ದಾರೆ. ಇವತ್ತು ಅವರ ಒಂದು ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರ ಒಂದು ಸಣ್ಣ ತುಣುಕು ಇವತ್ತು ಸ್ಮಾರ್ಟ್ ಕ್ಲಾಸ್ ನಮ್ಮ ಸರ್ಕಾರದ ಅನುದಾನ ನಾವು ಕೊಟ್ಟು ಎಲ್ಲ ಈ ಮಕ್ಕಳಿಗೆ ಯಾಕಂದ್ರೆ ಎಲ್ಲಾ ಸ್ಕೂಲ್ ಮತ್ತು ಅಸ್ಕ್ಯಾರು ಈ ಗ್ರಾಮಗಳೇನಿದ್ದಾವೆ, ಎಡಮನಸು ಈ ಗ್ರಾಮಗಳೇನಿದ್ದಾವೆ ಇವು ಬಹಳ ಅರ್ಥವಾದಂತ ಗ್ರಾಮಗಳು ಮತ್ತು ಅತ್ಯಂತ ಹಿಂದುಳಿದ ಗ್ರಾಮಗಳು. ಇವತ್ತು ಸಿಟಿಯಲ್ಲಿದ್ರು ಅಷ್ಟೊಂದು ಶಿಕ್ಷಣ ಮಟ್ಟ ಸುಧಾರಣೆ ಆಗಿಲ್ಲ. ಈ ಭಾಗದಲ್ಲಿ ಸಿಟಿಯಲ್ಲಿದ್ರು ಸಹಿತ ಸುಧಾರಣೆ ಆಗಿಲ್ಲ. ಯಾರೋ ಕೂತಿರೋರು ಪಾಪ ರಾಯಚೂರಿನಲ್ಲೋ ಎಲ್ಲೋ ಹೊರಗಡೆನೋ ಇಂಗ್ಲಿಷ್ ಮೀಡಿಯಂ ಬಿಟ್ಟು ಓದಿಸ್ತಾರೆ ತಮ್ಮ ಮಕ್ಕಳು. ಆದ್ರೆ ಬಡವರು ಏನು ಮಾಡಕ್ ಆಗೋದಿಲ್ಲ. ಇನ್ನೂ ಒಕ್ಕಲತನದಲ್ಲಿ ಅವಲಂಬಿತವಾದಂತಹ ಕುಟುಂಬಗಳು ಏಕಾಂತದಲ್ಲಿ ಭಾಗವಹಿಸಿ ಇದೆ. ಹಾಗಾಗಿ ಈ ಬಡ ಜನರಿಗೆ, ಬಡ ಮಕ್ಕಳಿಗೆ ಒಂದು ಅವಕಾಶ ಸಿಗಬೇಕು. ಒಂದು ಪ್ರೈವೇಟ್ ಶಾಲೆಯಲ್ಲಿ ಏನೇನೋ ಸೌಲಭ್ಯಗಳು ಇರ್ತಾವೋ ಆ ಎಲ್ಲ ಸೌಲಭ್ಯಗಳು ಈ ಬಡ ಮಕ್ಕಳಿಗೆ ಸಿಗಬೇಕು. ಯಾವುದೇ ರೂಪಾಯಿ ಕೊಟ್ಟಾಗ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಸ್ಮಾರ್ಟ್ ಕ್ಲಾಸ್ ಮಾಡಿ ಇವತ್ತು ಲೋಕಾರ್ಪಣೆ ಮಾಡುವಂತ ಕೆಲಸ ನಾನು ಮಾಡಿದ್ದೆ. ಅದ್ರ ಜೊತೆಗೆ ಇವತ್ತು ಗ್ರಾಮದ ವಿಷಯಕ್ಕೆ ಬಂದಂತೆ ಇವತ್ತು ಗ್ರಾಮದಲ್ಲಿ ಬಹುಶಃ ಎಲ್ಲ ರಸ್ತೆಗಳು ಇದೆ. ಇನ್ನೂ 1-2 ರಸ್ತೆ ಬಿಟ್ಟರೆ
ಹೊಸ ಯುಜಿನಿ ಡ್ರೇನು ಮತ್ತು ಎಲ್ಲಾ ರಸ್ತೆಗಳು ಸಿಸಿ ರಸ್ತೆ ಮಾಡುವಂತ ಕೆಲಸ ನನ್ನ ಅವಧಿಯಲ್ಲಿ ಮಾಡಿದೆ. ಇದ್ರ ಜೊತೆಗೆ ನಮ್ಮ ಮನೆ ಕಡೆ ಹೋಗುವಂತಹ ರಸ್ತೆ 7 ಕೋಟಿ ಸಿಸಿ ರಸ್ತೆ ಅದು ಕೊಟ್ಟಿದ್ದು. ಈ ಕಡೆ ಅಸ್ಕಾರಕ್ಕೆ ಹೋಗುವಂತಹ ರಸ್ತೆ 7 ಕೋಟಿ ಮತ್ತೆ ಕೊಟ್ಟಿತ್ತು, ಅದಕ್ಕೂ 7 ಕೋಟಿ. ಈಗ ಮತ್ತೆ 1.5 ಕೋಟಿ ರಸ್ತೆಗೆ ಈ ಮಂಚಳ ಗ್ರಾಮದಿಂದ ಅಸ್ಕಾರಕ್ಕೆ ಹೋಗುವಂತ ದಾರಿ ಅದಕ್ಕೆ 1.5 ಕೋಟಿ ಕೊಟ್ಟಿದ್ದಾರೆ. ಮತ್ತೆ ಶಾಲೆಗೆ ವಿಕಾಸಪುರ ಶಾಲೆ ಕಾಂಪೌಂಡ್ಗೆ ಮತ್ತು ಅಲ್ಲಿಗೆ ಕೋಣೆಗೆ 1,90,00,000 ರೂಪಾಯಿ ವಿಕಾಸಪುರ ಶಾಲೆಗೆ ಒಟ್ಟಾರೆಯಾಗಿ ನಾವು ಒಂದು ವಿನಂತಿ ಮಾಡೋದು, ನಮ್ಮ ಜೀವನ ನಿಮ್ಮ ಆಶೀರ್ವಾದ ಎಲ್ಲಿವರೆಗೂ ನಮಗೆ ಈ ಜವಾಬ್ದಾರಿ ಕೊಡ್ತೀರೋ ಅಲ್ಲಿವರೆಗೆ ಪ್ರತಿದಿನ ವಿಕಾಸಪುರ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕಂತ ಆಲೋಚನೆ ಮಾಡೋರು ಯಾರಿದ್ರೆ ಅದು ಶಿವರಾಜ್ ಪಾಟೀಲ್ ಮಾಡಬೇಕು. ನಮ್ಮ ಧರ್ಮ ಇದು. ನೀವೇ ಅವಕಾಶ ಮಾಡಿಕೊಟ್ಟಿದ್ರಿ, ಅದನ್ನು ಸದುಪಯೋಗ ಮಾಡಿಕೊಂಡು ಈ ಗ್ರಾಮದ ಪ್ರತಿಯೊಬ್ಬ ಬಡ ಮಕ್ಕಳಿಗೆ, ಪ್ರತಿಯೊಬ್ಬ ಬಡ ಜೀವನದಲ್ಲಿ, ಪ್ರತಿಯೊಬ್ಬ ಬಡತನದಿಂದ ವಾಸಿಸುವ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡಬೇಕಂತೇಳಿ ಆಲೋಚನೆ ಮಾಡ್ತೀನಿ. ಯಾವತ್ತೂ ಆಲೋಚನೆ ಮಾಡ್ತೀನಿ. ಮನೆಗಳಿಗೆ ತಂದುಕೊಟ್ಟು ಅಂಗನವಾಡಿ ಕಟ್ಟಡ ಮಾಡಿದ್ರು, ಶಾಲೆ ಮಾಡಿದ್ರು, ರಸ್ತೆಗಳು ಮಾಡಿದ್ರು, ನೀರಿನ ವ್ಯವಸ್ಥೆ ಅವ್ರಿಗೆಲ್ಲರೂ ಬಂದ್ರೆ ನಾವು ಏನು ರೈಲ್ವೆ ನೀಡುವ ಮೂಲಕ ಈ ಕಂಪ್ಲೀಟ್ ಪ್ರೋಗ್ರಾಮ್ ನೀರಿನ ವ್ಯವಸ್ಥೆ ಮಾಡುವಂತ ಕೆಲಸ ಮಾಡ್ತೀವಿ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳಾದ ಶರಣಗೌಡ, ದೊಡ್ಡನಗೌಡ, ಸಿದ್ದೇಶ್ ನಾಯಕ್, ಮಹೇಶ್, ರಾಜಶೇಖರ್, ಬಾಲು, ವೆಂಕಟೇಶ್, ಶಿಕ್ಷಕ ಬಸವರಾಜ್, ದೇವರಾಜ್, ಶ್ರೀನಿವಾಸ್, ಪ್ರಸಾದ್, ವೆಂಕಟೇಶ್ ಯಾದವ್, ನವೀನ್ ಗೌಡ, ನರಸಪ್ಪ, ಲಕ್ಷ್ಮಣ್, ನರಸಪ್ಪ, ಶರಣಪ್ಪ, ಲಕ್ಷ್ಮಣ್, ಪೊಲೀಸ್ ಪಾಟೀಲ್, ಮುಖ್ಯ ಗುರು ಆಂಜನೇಯ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು, ಎಸ್ಡಿಎಂಸಿ ಸದಸ್ಯರು, ಗ್ರಾಮಸ್ಥರು, ಶಾಲಾ ಮಕ್ಕಳು ಭಾಗಿಯಾದರು. 20 ವರ್ಷಗಳ ನಂತರ ಜಿಲ್ಲಾ ಉತ್ಸವವಾಗಿದ್ದು ಇನ್ನು ಒಂದೇ ವಾರ ಇದು ಅಧಿಕಾರಿಗಳು ನಿಗಾವಹಿಸಿ ಸಹಕಾರ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಿ ಯಶಸ್ವಿಗೊಳಿಸಬೇಕೆಂದು ಹಾಗೂ ವಿಶೇಷಕ್ಕಾಗಿ ಹೆಚ್ಚು ಜನ ಸೇರುವುದರಿಂದ ಭದ್ರತೆಗೆ ಹೆಚ್ಚಿನ ಒತ್ತು ನೀಡಿ ಎಂದು ವೈದ್ಯಕೀಯ ಶಿಕ್ಷಣ, ಕಲಾಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಅವರಿದ್ದು ನಗರದ ಜಿಲ್ಲಾಡಳಿತ ಭವನದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಉತ್ಸವದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಉತ್ಸವದಲ್ಲಿ ಪ್ರತಿದಿನ 1 ಲಕ್ಷಕ್ಕೂ ಹೆಚ್ಚು ಜನರು ಆಗಮಿಸುವುದರಿಂದ ಹಾಗೂ ಸೆಲೆಬ್ರಿಟಿಗಳು ಬರುವುದರಿಂದ ಹಾಗೂ ಹೆಚ್ಚಿನ ಸಂಜೆ ಕಾರ್ಯಕ್ರಮಗಳು ಇರುವುದರಿಂದ ಭದ್ರತೆ ಅಚ್ಚುಕಟ್ಟಾಗಿರಬೇಕೆಂದರು. ಉತ್ಸವಕ್ಕಾಗಿ ಆಗಮಿಸುವ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ ಸರಿಯಾಗಬೇಕು. 100 ಬಸ್ಗಳ ವ್ಯವಸ್ಥೆ ನಗರದಲ್ಲಷ್ಟೇ ಆಗಬೇಕು. ಉಳಿದೆಲ್ಲ 50 ಬಸ್ಗಳು ಪ್ರತಿ ತಾಲೂಕಿನಿಂದ ವ್ಯವಸ್ಥೆ ಮಾಡಬೇಕು. ಕನಿಷ್ಠ 20,000 ಜನ ಬಸ್ ಮೂಲಕ ಬರುವ ವ್ಯವಸ್ಥೆ ಮಾಡಬೇಕೆಂದು ಸೂಚನೆ ನೀಡಿದರು. ಅದಾದ್ಮೇಲೆ if it is possible I'll see if I can come. Otherwise we'll see 6th what are the programs? 5th inauguration. Yes, 6th major events ಇದೆ. Evening time state level. 6th I have to do that. 7th I'll be there. Sir, 5th and 7th. Sir, one solution sir. Sir, final ಯಾಕಂದ್ರೆ because budget session discussions are going on, but DCM ಬಂದ್ರೆ CM or DCM ಈವ್ನಿಂಗ್ ಟೈಮ್ CM ಬಂದ್ರೆ ಒಂದು ಸ್ವಲ್ಪ ಚೇಂಜಸ್ ಆಗಬಹುದು ಸರ್. ಅವರು ಬಂದ್ರೆ ಇನಾಗ್ರೇಷನ್ ಅಥವಾ ಸಮಾರೋಪಕ್ಕೆ ನಾವು ಕರೆಯೋದು. ಈಗ ಸಮಾರೋಪಕ್ಕೆ ಕರೀತೀವಿ ಯಾಕಂದ್ರೆ 7th ನೀವು ಸಮಾರೋಪಕ್ಕೆ ಕರೆದ್ರೆ ಅವಿಲ್ ಮೊಬಿಲೈಸ್ ಪೀಪಲ್ ಇದೆ. ಈವ್ನಿಂಗ್ more than 1 lakh people. Yes. ಯಾಕಂದ್ರೆ ವಾಕಿಂಗ್ ಟೈಮ್ but only thing ನೀವು ಅಲ್ಲಿ 2-3 ವಿಷಯ ಬಗ್ಗೆ ಒಂದು ಬಂದೋಬಸ್ತ್ ಸರಿ ಇರಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಸರಿ ಇರಬೇಕು, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಸರಿ ಇರಬೇಕು. ಟ್ರಾನ್ಸ್ಪೋರ್ಟ್ ಗ್ರಾಮೀಣ ಶಾಸಕ ಬಸವನಗೌಡ ದದ್ದಲ್ ಮಾತನಾಡಿ, ಗ್ಯಾರಂಟಿ ಫಲಾನುಭವಿಗಳ 3,000 ಆದರೂ ಆಗಮಿಸಿದ್ದು ಅವರಿಗೆ ಸರಿಯಾದ ಊಟದ ವ್ಯವಸ್ಥೆ ಆಗಬೇಕು, ಎಲ್ಲ ಕಡೆ ಬಸ್ ವ್ಯವಸ್ಥೆ ಆಗಬೇಕು, ಉತ್ಸವದ ಬಸ್ಗಳೇ ಎಂದು ಬೋರ್ಡ್ ಹಾಕಿರಬೇಕೆಂದು ತಿಳಿಸಿದರು. ಬೆಳಗ್ಗೆಯಿಂದ ಕಾರ್ಯಕ್ರಮ ಸಾಯಂಕಾಲ ತನಕ ಎಲ್ಲ ಕಡೆ ಜನ ಹೆಚ್ಚಿಗೆ ಕಳಿಸಿದ್ರೆ ಏನಾಗ್ತದ, ವಿಶೇಷವಾಗಿ ಆ ಉತ್ಸವದ ಬಸ್ ಅಂತ ಹೇಳಿ ನೀವು ಡೆಕೋರೇಟ್ ಮಾಡಿ ಆ ಬಸ್ಸಿಗೆ ಎಲ್ಲ ಬೋರ್ಡ್ ಹಾಕಿ ಕಳಿಸಿದ್ರೆ ಏನೇ ಯಾರೆಲ್ಲ ಬರ್ತಾ ಇರ್ತಾರಲ್ಲ, ಬಂದು ಮತ್ತೆ ಬಂದ ಮೇಲೆ ಹೋಗಕ್ ಕೂಡ ಬಸ್ಸುಗಳು ಇರ್ಬೇಕು ಕರೆಕ್ಟ್ ಆಗಿ.
ಹೋಗೋಗಿ 20% ಸರೆನ್ಸ್ ಫಾರ್ ನೈಟ್ ಸರ್ ಬಂದವರು ಆಯಾ ತಾಲೂಕು ಹೋಯ್ತು. ಈ ಸಂದರ್ಭದಲ್ಲಿ ಎಂಎಲ್ಸಿ ಎ ವಸಂತಕುಮಾರ್, ಡಿಸಿಕೆ ನಿತೀಶ್, ಸಿಇಒ ಈಶ್ವರ್ ಕುಮಾರ್ ಕಾಂದು, ಪಾಲಿಕಾ ಆಯುಕ್ತ ಜುಬಿನ್ ಮೋಹನ್ ಪತ್ರ, ಎಸ್ಪಿ ಅರ್ಣವ್ ಕ್ಷಗಿರಿ, ಎಡಿಸಿ ಶಿವಾನಂದ ಭಜಂತ್ರಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ಮದ್ಯಪಾನ ನಿಷೇಧವಂತೆ ಒತ್ತಾಯಿಸಿ ಮದ್ಯಪಾನ ನಿಷೇಧ ಆಂದೋಲನ ಕರ್ನಾಟಕ ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಕಪ್ಪು ಪಟ್ಟಿ ಧರಿಸಿ ಮಹಿಳೆಯರು ಪ್ರತಿಭಟನೆ ನಡೆಸಿದರು. ಮದ್ಯ ನಿಷೇಧ ಆಂದೋಲನವು ಕಳೆದ 10 ವರ್ಷಗಳಿಂದ ರಾಜ್ಯದಲ್ಲಿ ಮದ್ಯ ನಿಷೇಧ ಮಾಡಿ ಎಂದು ಸರ್ಕಾರಗಳನ್ನು ಒತ್ತಾಯಿಸುತ್ತಲೇ ಬರುತ್ತಿದೆ. ಆದರೆ ಆಳುವ ಸರ್ಕಾರಗಳು ಮದ್ಯ ನಿಷೇಧಕ್ಕೆ ಮುಂದಾಗುತ್ತಿಲ್ಲ. ನವೆಂಬರ್ 25ರಂದು ಹೋರಾಟಕ್ಕೆ ಮಣಿದ ಮುಖ್ಯಮಂತ್ರಿಗಳು ಕಾಲಾವಕಾಶ ಕೊಡಿ ಎಂದು ಕೇಳಿದರು. ಆದರೆ ಭರವಸೆ ಈಡೇರಿಕಿಲ್ಲ, ಹುಸಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮದ್ಯ ಮಾರಾಟಕ್ಕೆ ಪರವಾನಗಿ ಲೈಸೆನ್ಸ್ ಹೊಂದಲು ಹರಿಯಾಣ, ಮಹಾರಾಷ್ಟ್ರ, ರಾಜಸ್ಥಾನದಂತ ರಾಜ್ಯಗಳ ಗ್ರಾಮ ಸಭೆಗಳಿಗೆ ಪರಮಾಧಿಕಾರ ನೀಡಲಾಗುತ್ತದೆ. ವಿವಿಧ ರಾಜ್ಯಗಳ ಪಂಚಾಯತ್ ರಾಜ್ ಕಾನೂನಿನಂತೆ ರಾಜ್ಯ ಸರ್ಕಾರ ಯಾವುದೇ ಒಂದು ಮದ್ಯದ ಅಂಗಡಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪರವಾನಗಿ ನೀಡಲು ತೆರಳು ಗ್ರಾಮ ಸಭೆಯಲ್ಲಿ ಕನಿಷ್ಠ 20% ಮಹಿಳೆಯರ ಒಪ್ಪಿಗೆ ಪಡೆಯಬೇಕು. ಗ್ರಾಮ ಸಭೆ ಈ ಠರಾವಿಗೆ ಮಾನ್ಯತೆ ನೀಡಲೇಬೇಕು. ಹಾಗೆ ನಮ್ಮೆಲ್ಲವೂ ಈ ಅಂಶವನ್ನು ಪಂಚಾಯತ್ ರಾಜ್ ಕಾನೂನಿನಲ್ಲಿ ಅಳವಡಿಸಿ ಅನುಷ್ಠಾನಗೊಳಿಸಬೇಕು ಎಂದು ಒತ್ತಾಯಿಸಿದರು. ಒಂದು ಕಡೆ ಪರವಾನಗಿ ಪಡೆದ ಅಂಗಡಿಗಳ ಸಮಸ್ಯೆ ಆದರೆ ಅದಕ್ಕಿಂತ ಹೆಚ್ಚು ಮನೆಗಳಲ್ಲಿ ಪಾನ್ ಶಾಪ್, ಕಿರಣಂಗಡಿ, ಗುಂಡಂಗ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟವಾಗುತ್ತಿದೆ. ಪ್ರತಿ ಹಳ್ಳಿಗಳಲ್ಲಿ ಮಹಿಳೆಯರ ಜಾಗೃತ ಸಮಿತಿಗಳನ್ನು ರಚಿಸಿ ಈ ಸಮಿತಿಗೆ ನ್ಯಾಯಿಕ ಅಧಿಕಾರ ಕೊಡಬೇಕು. ಕರ್ನಾಟಕ ಪಂಚಾಯತ್ ರಾಜ್ ಕಾನೂನಿನಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಈಗಾಗಲೇ ಹೆಚ್ಚುವರಿ ಸಮಿತಿಗಳು ಮಾಡುವ ಅವಕಾಶ ಇದೆ. ಕೂಡಲೇ ಬೇಡಿಕೆ ಈಡೇರಿಕೆಗೆ ಮುಂದಾಗಬೇಕೆಂದು ಆಗ್ರಹಿಸಿದರು. ಅವಕಾಶವನ್ನು ತುಂಬಿಕೊಳ್ಳಿಕ್ಕೆ ಇಷ್ಟಪಡ್ತಾರಂತಂದ್ರೆ ನಮಗೆ ಒಂದು ವಿಷಾದನೀಯ ಸಂಗತಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ. ನಮ್ಮದು ಬೇಡಿಕೆ ಏನಂತಂದ್ರೆ 2 ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಒಂದು, ಹೊಸ ಬಾರ್ಗಳಿಗೆ ಪರವಾನಗಿ ಕೊಡ್ಬೇಕಂತಂದ್ರೆ ಮಹಾರಾಷ್ಟ್ರ ಮತ್ತು ರಾಜಸ್ಥಾನ ರಾಜ್ಯಗಳಲ್ಲಿ 20% ಹೆಣ್ಣು ಮಕ್ಕಳು ಗ್ರಾಮ ಸಭೆಯಲ್ಲಿ ನಮಗೆ ಬಾರ್ಗಳ ಬೇಡ ಅಂತ ಹೇಳಿದ್ರೆ ಅಲ್ಲಿ ಗ್ರಾಮ ಸಭೆಯಲ್ಲಿ ಠರಾವ್ ಪಾಸ್ ಮಾಡಿದ್ರೆ ಆ ಒಂದು ಹೊಸ ಬಾರ್ಗಳಿಗೆ ಲೈಸೆನ್ಸ್ ಕೊಡೋದಿಲ್ಲ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೂಡ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಜಾರಿಗೆ ತರಬೇಕಂತೇಳಿ ಆ ಒಂದು ಗ್ರಾಮ ಸಭೆಗೆ ಮಾನ್ಯತೆಯನ್ನು ಕೊಡಬೇಕಂತೇಳಿ ಒಂದು ಬೇಡಿಕೆ ಇತ್ತು. ಅದೇ ರೀತಿ ಅಕ್ರಮ ಮದ್ಯ ಮಾರಾಟ ಏನು ನಡೀತಾ ಇದೆ, ಆ ಒಂದು ಅಕ್ರಮ ಮದ್ಯ ಮಾರಾಟ ನಿಲ್ಲಿಸಬೇಕು. ಪ್ರತಿಯೊಂದು ಗ್ರಾಮದಲ್ಲಿ ಬೆಳಗ್ಗೆ ಹೋದ್ರೆ ಚಹಾ ಸಿಗುತ್ತಿಲ್ಲ ಗೊತ್ತಿಲ್ಲ, ಪ್ರತಿಯೊಂದು ಏನು ದಿನಸಿ ಪದಾರ್ಥ ಮಾರಾಟ ಮಾಡಲಿಕ್ಕೆ ಕೊಟ್ಟಿರುವಂಥ ಕಿರಾಣಿ ಶಾಪ್ಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾರೆ. ಅದನ್ನು ತಕ್ಷಣ ತಡಿಬೇಕು. ಆಮೇಲೆ ಮಹಿಳೆಯರದ್ದು ಒಂದು ಜಾಗೃತಿ ಸಮಿತಿಗಳನ್ನು ರಚನೆ ಮಾಡಬೇಕು. ಅದಕ್ಕೆ ಅರೆನಾಯಿಕ ಅಧಿಕಾರ ಕೊಡ್ಬೇಕಂತೇಳಿ ನಮ್ಮದು ಮುಖ್ಯವಾಗಿ ಇವೇನು ದೊಡ್ಡ ಬೇಡಿಕೆಗಳಲ್ಲ. ಸರ್ಕಾರ ಮನಸ್ಸು ಮಾಡಿದ್ರೆ ಈ ಒಂದು ಬೇಡಿಕೆಯನ್ನು ನಿರ್ಲಕ್ಷ್ಯ ಮಾಡಿದ ಸಲುವಾಗಿ ನಾವು ಇವತ್ತು ಜನವರಿ 26ನೇ ತಾರೀಕು ಧ್ವಜ ದಿನದಂದು ನಾವು ಕಪ್ಪು ಪಟ್ಟಿ ಪ್ರದರ್ಶನ ಮಾಡುವ ಮೂಲಕ ಈ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಮದ್ಯಪಾನ ನಿಷೇಧ ಆಂದೋಲನದ ಮುಖಂಡರಾದ ವಿರೂಪಾಕ್ಷಮ್ಮ, ಲಕ್ಷ್ಮಿ, ಚಂದ್ರಕಲಾ, ಕವಿತಾ, ಕಾಮಾಕ್ಷಿ ಸೇರಿದಂತೆ 100 ಮಹಿಳೆಯರು ಭಾಗವಹಿಸಿದರು. ವಾಜಪೇಯಿ ನಗರ ನಿವೇಶನ ಯೋಜನೆಯಡಿ ನಿವೇಶನ ರೈತರಿಗೆ ನಿವೇಶನ ಹಂಚಿಕೆ ಮಾಡಬೇಕು. ದೇವರಾಜ ಅರಸು ಯೋಜನೆಯಡಿ ವಿಶೇಷ ವರ್ಗದವರಿಗೆ ನಿವೇಶನ ಮಂಜೂರು ವಿಳಂಬ ಅನುಸರಿಸುತ್ತಿದ್ದು ಸರ್ಕಾರ ವಿರುದ್ಧ ಸ್ವಯಂ ನಿವಾಸಿಗಳ ಕ್ರಿಯಾ ವೇದಿಕೆ ವಸತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಕಳೆದ 10 ವರ್ಷಗಳಿಂದ ನೆನೆಗುದ್ದಿದೆ ಬಿದ್ದಿರುವ ವಾಜಪೇಯಿ ನಗರದ ನಿವಾಸನ ಯೋಜನೆಯ ಸರ್ವೆ ನಂಬರ್ 581 929:2 726:727 ರಲ್ಲಿ ಹಕ್ಕುಪತ್ರ ನೀಡಲಾಗಿದೆ. ಅನುದಾನ ಮಂಜೂರು ಮಾಡಿ ನಿವೇಶನ ಅಭಿವೃದ್ಧಿಪಡಿಸಬೇಕೆಂದು ಮನವಿ ಮಾಡಿದರು. ದೇವರಾಜ ಅರಸು ಅವರ ವಿಶೇಷ ವರ್ಗದ ಯೋಜನೆಯಡಿಯಲ್ಲಿ ಸ್ವಂತ ಮನೆ ಮತ್ತು ವಸತಿ ಇಲ್ಲದರಿಗೆ ಖಾಸಗಿ ಭೂಮಿ ಖರೀದಿಸಿ ನಿವೇಶನ ಮಂಜೂರು ಮಾಡಬೇಕು. ಅರ್ಜಿ ಸಲ್ಲಿಸಿ ವರ್ಷಗಳೇ ಕಳೆದರೂ ಪಾಲಿಕೆ ನಿರ್ಲಕ್ಷ್ಯ ವಹಿಸಿದೆ ಎಂದು ದೂರಿದರು. ಜಿಲ್ಲೆಯಲ್ಲಿ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 709ಕ್ಕೂ ಹೆಚ್ಚು ಸ್ಲಗ್ಗಳು ಖಾಸಗಿ ಒಡೆತನದಲ್ಲಿದ್ದು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಕೊಳಚೆ ಪ್ರದೇಶವೆಂದು ಘೋಷಣೆ ಮಾಡದೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿದರು. ನಗರದ ಸರ್ಕಾರದ ಜಾಗದಲ್ಲಿ ಬರುವ 15 ಅಘೋಷಿತ ಸ್ಲಗ್ಗಳ ಭೂಮಿ ಸರ್ವೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದು ಸ್ವಯಂ ಘೋಷಣೆ ಆಗದಿರುವುದರಿಂದ ವಸತಿ ಮತ್ತು ಹಕ್ಕುಪತ್ರದಿಂದ ವಂಚಿತ ಆಗಿದೆ. ಕೂಡಲೇ ಸ್ಲಗ್ಗಳನ್ನು ಘೋಷಣೆ ಮಾಡಲು ಆಗ್ರಹಿಸಿದರು. ದುಡ್ಡು ಇಲ್ಲ ಅಂತಾರೆ ಸರ್. ಅದಕ್ಕೆ 10 ಕೋಟಿ ಸ್ಯಾಂಕ್ಷನ್ ಆಗಿದೆ. ಒಂದು ಮಾತು ಹೇಳ್ರಿ, ಎಲ್ಲ ಕೆಲಸ ಮಾಡಿಸಿ ಎಲ್ಲ ಹ್ಯಾಂಡ್ ಓವರ್ ಮಾಡ್ತಾರೆ. ಓಕೆ ಸರ್, 10 ವರ್ಷ ಈಗ 10 ಕೋಟಿ ವಿಶೇಷ ಯೋಜನೆ ಜಾರಿಗೆ ತಂದಿದ್ದು ಕಾಂಗ್ರೆಸ್.
ಇದನ್ನ ಎಲ್ಲ ಜನರನ್ನ ಅರ್ಜಿ ಸಲ್ಲಿಸಿದ್ವಿ ಸರ್. ಈಗ ಮಹಾನಗರ ಪಾಲಿಕೆಗೆ ಅರ್ಜಿ ಸಲ್ಲಿಸಿ ಅವರಿಗೆ ನಿವೇಶನ ಕೊಡಬೇಕು, ಖಾಸಗಿ ಇಲ್ಲಂದ್ರೆ ಮತ್ತೆ ಸರ್ಕಾರಿ ಇಲ್ಲಂದ್ರೆ ಖಾಸಗಿ ಜಾಗ ಖರೀದಿ ಮಾಡಿ ಕೊಡ್ಬೇಕು ಅಂತ ಹೇಳಿ ಆದೇಶ ಸರ್ ಕಾಂಗ್ರೆಸ್ ಸರ್ಕಾರ. ಆದ್ರೂ ಇದುವರೆಗೂ ಅದನ್ನ ಅರ್ಜಿ ತಗೊಳ್ಳೋಕೆ ಸರ್ ಅರ್ಜಿಗಳನ್ನ ಸರ್ ಅನಿಲ್ ಸರ್ ಒಂದು ಸ್ವಲ್ಪ ಪೇಪರ್ ಮೂರು ಸಲ ಬಂದು ಹೇಳಿ ಸರ್ ಹೋಗ್ಬಿಡಿ ಸರ್ ಇದು ಕೂಡ ಪೇಪರ್ ಅಪ್ಡೇಟ್ ಲ್ಯಾಂಡ್ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಈಗ ಅರ್ಜಿಗಳು ಫಲಾನುಭವಿಗಳ ಲಿಸ್ಟು ಫೈನಲ್ ಮಾಡಿ ಕಮಿಷನರ್ ಡಿಸಿ ಕಳಿಸಿದ್ದಾರೆ. ಲ್ಯಾಂಡ್ ಐಡೆಂಟಿಫೈ ಮಾಡಿ ಕೊಡ್ತೀವಿ ನೆಕ್ಸ್ಟ್ ಈಗ ರಾಜ್ಯದಲ್ಲಿ ಸುಮಾರು 709 ಖಾಸಗಿ ಸ್ಲಮ್ಗಳಿವೆ. ಈಗ ಅದು ಖಾಸಗಿ ಸ್ಲಮ್ಗಳಿಗೆ ಭೂ ಒಡೆತನ ಕೊಡ್ಬೇಕಂತ ಹೇಳಿ 2 ಲಕ್ಷ ಜನರು ವಾಸ ಮಾಡ್ತಾ ಇದ್ದಾರೆ. ಭೂ ಒಡೆತನ ಕೊಡ್ಬೇಕಂತ ಹೇಳಿ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಸರ್ಕಾರದ ಮಟ್ಟದಲ್ಲಿದೆ ಸರ್, ಮಾಡ್ಬೋದು. ಈ ಸಂದರ್ಭದಲ್ಲಿ ಸಂಘಟನೆ ಅಧ್ಯಕ್ಷ ಜನಾರ್ದನ್ ಹಳ್ಳಿ ಬೆಂಚಿ, ಬಸವರಾಜ್, ನೂರ್ಜಾನ್, ನಾಗರಾಜ್, ಪವನ್, ನಿತಿನ್, ಶರಣಬಸವರೆಡ್ಡಿ, ರಾಜು, ಜಂಬಣ್ಣ, ಫಕ್ರುದ್ದೀನ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗಣರಾಜ್ಯೋತ್ಸವ ಧ್ವಜಾರೋಹಣ, ಉದ್ಯೋಗ ಖಾತ್ರಿ ಕಾಯ್ದೆ ರದ್ದುಗೊಳಿಸಿದ್ದು ಗಣತಂತ್ರ ವಿರೋಧಿ ನಡೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಜಿಲ್ಲೆಯಲ್ಲಿ ಅಣುಸ್ಥಾವರ ಪ್ರಾರಂಭಿಸಲು ಸಹಮತವಿಲ್ಲ, ಅಪೌಷ್ಟಿಕತೆ ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚಿಸಲು ಸ್ವಯಂ ಸೇವಾ ಸಂಸ್ಥೆಯೊಂದಿಗೆ ಯೋಜನೆ ಶರಣಪ್ರಕಾಶ್ ಪಾಟೀಲ್. ನಗರದ ವಿವಿಧೆಡೆ ಗಣರಾಜ್ಯೋತ್ಸವದ ಧ್ವಜಾರೋಹಣ, ಗಣತಂತ್ರಗಳ ಗುಣಗಾನ. ತುಂಗಭದ್ರಾ ಹಂಗಾಮಿ ನೌಕರರಿಂದ ಪ್ರತಿಭಟನೆ, ಬಂಧನ ಬಿಡುಗಡೆ. ಎಕ್ಲಸ್ಪೂರಿನಲ್ಲಿ ಶಾಲಾ ಕೋಣೆ ಪ್ರಯೋಗಗಳು ಉದ್ಘಾಟನೆ, ವಿದ್ಯಾರ್ಥಿಗಳು ಸದುಪಯೋಗ ಪಡೆಯಿರಿ ಡಾಕ್ಟರ್ ಶಿವರಾಜ್ ಪಾಟೀಲ್. ಫೆಬ್ರವರಿ 5ರಿಂದ 3 ದಿನ ರಾಯಚೂರು ಜಿಲ್ಲಾ ಉತ್ಸವ, ಬಸ್ ಊಟದ ವ್ಯವಸ್ಥೆ ಮಾಡಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಮದ್ಯ ಮಾರಾಟ ನಿಷೇಧಿಸಲು ಆಗ್ರಹಿಸಿ ಕಪ್ಪು ಪಟ್ಟಿ ಧರಿಸಿ ಮಹಿಳೆಯರ ಪ್ರತಿಭಟನೆ. ನಿವೇಶನ ರಹಿತ ವಸತಿ ಒದಗಿಸಲು ಒತ್ತಾಯಿಸಿ ಮನವಿ. ಇದಷ್ಟು